गुरुर्ब्रह्मा गुरुर्विष्णु गुरुर्देवो महेश्वर गुरु साक्षात् परब्रह्म तस्मै श्री गुरवे नमः। ಈಗ ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳವರು ಈ ಗೂರಿಗೆ ಬಂದು ಭಕ್ತಿ ಜ್ಞಾನ ಗುರು ಲಿಂಗಮ ಲಿಂಗ ಜಂಗಮ ಇದನ್ನೆಲ್ಲವನ್ನು ಕಲಿಸಿಕೊಟ್ಟಿರುವಂಥ ವಿಭೂತಿ ರುದ್ರಾಕ್ಷಿ ಇದನ್ನೆಲ್ಲರನ್ನು ಹನಿಗೆ ಹಚ್ಕೊಳ್ಳಿಕ್ಕೆ ಕೊಳ್ಳರಿ ಹಾಕ್ಕೊಳ್ಳಿಕ್ಕೆ ಕಲಿಸಿದಂಥ ಮಹಾನುಭಾವರು ಆ ಪೂಜ್ಯರನ್ನು ಇವತ್ತು ನೆನೆಸುವುದೋಸ್ಕರವಾಗಿ ಇವತ್ತು ಕಾರ್ಯಕ್ರಮವನ್ನು ಪರಮ ಪೂಜ್ಯರ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ಮಲ್ಲಿಕಾರ್ಜುನ ಪಾಯಮ. ಮಲ್ಲಿಕಾರ್ಜುನ 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 ಪಾಹಿಮ ಮಲ್ಲಿಕಾರ್ಜುನ 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 ರಕ್ಷಮ ಭಕ್ತವತ್ಸಲ ಭಕ್ತಿ ಗೋಸುತ ಭುವನ ಲೀಲಾ ಕೈಲನೆ ಭಕ್ತಿವಂತರ ಮನೆಯೊಳಿಸಿದ ಶಿವಾನಂದರ ಶಿಷ್ಯನೇ ವೇದಮೂರ್ತಿ ಜ್ಞಾನ ಜ್ಯೋತಿ ಇವತ್ತಿನ ಕಾರ್ಯಕ್ರಮ. ವೇದಮೂರ್ತಿ ಜ್ಞಾನ ಜ್ಯೋತಿ ಗುರುವೆ ಮಲ್ಲಿಕಾರ್ಜುನ ಬೋಧ ರೂಪ ಮಹಾಯೋಗಿ ಗುರುವೆ ಮಲ್ಲಿಕಾರ್ಜುನ. ವಿಶ್ವಸಂತ ಶಾಂತಿದಾತ ಗುರುವೇ ಶ್ರೀ ಸಿದ್ದೇಶ್ವರ ಅನ್ನುವಂಥ ಮಾತನ್ನ ಗೀತೆಯನ್ನು ಈಗ ಇದೇ ಮಕ್ಕಳ ಬಹಳ ಸಂಸ್ಕಾರದಿಂದ ಮತ್ತೊಂದು ಗೀತೆಯನ್ನು ನಾವೆಲ್ಲ ಕೇಳೋಣ. ವಿಶ್ವಸಂತ ಶಾಂತಿದಾತ ಗುರುವೆ ಶ್ರೀ ಸಿದ್ದೇಶ್ವರ ವಿಶ್ವಸಂತ ಶಾಂತಿದಾತ ಗುರುವೆ ಶ್ರೀ ಸಿದ್ದೇಶ್ವರ ಭುವನದೊಳಗೆ ಶಿವನಂತಿರುವ ತಂದೆ ಶ್ರೀ ಸಿದ್ದೇಶ್ವರ ಭುವನದೊಳಗೆ ಶಿವನಂತಿರುವ ತಂದೆ ಶ್ರೀ ಸಿದ್ದೇಶ್ವರ. ವಿಶೇಷವಾದಂಥ ಗೋಷ್ಠಿ ಒಂದು ಭಕ್ತಿಯ ವೇದಿಕೆಯನ್ನು ಹಂಚಿಕೊಂಡಿರುವಂಥ ಪರಮ ಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಮಲ್ಲಿಕಾರ್ಜುನ ತಪೋವನ ಎಂಕಚಿ ಅವರ ಪಾದಸ್ಪರ್ಶಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಶ್ರೀ ಆತ್ಮಾರಾಮ ಮಹಾಸ್ವಾಮಿಗಳು ಗುರುದೇವಾಶ್ರಮ ಕಕ್ಮರಿ ಇವರ ಪವಿತ್ರ ಶ್ರೀಚರಣಕ್ಕೆ ನತಮಸ್ತಕನಾಗಿ ನಮ್ಮ ಗುರುದೇವಾಶ್ರಮದ ಪರಮ ಪೂಜ್ಯರಾಗಿರುವಂಥ ಬಸವೇಶ್ವರ ಮಹಾಸ್ವಾಮೀಜಿಯವರ ಚರಣ ಕಮಲಕ್ಕೆ ನತಮಸ್ತಕನಾಗಿ ಅವರೆಲ್ಲರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಹಾಗೂ ಸ್ವಾಗತವನ್ನು ಕೋರ್ತಾ ಇಂಥ ಒಂದು ವಿಶೇಷ ಗೋಷ್ಠಿ ಒಂದು ಭಕ್ತಿಯ ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಸುಂದರವಾದಂಥ ಪ್ರಾರ್ಥನಾ ಗೀತೆ, ಆ ಪ್ರಾರ್ಥನಾ ಗೀತೆಯನ್ನು ಜ್ಯೋತಿ ಮಂಟೂರ್ ಹಾಗೂ ಕಾವ್ಯ ಮೊಕಾಶಿಯವರು ನಡೆಸಿಕೊಳ್ಳಿದ್ದಾರೆ. ಈಗ ಸ್ವಾಗತ ಗೀತೆ. ಈಗ ವೇದಿಕೆ ಮೇಲೆ ಗೌರವಾನ್ವಿತ ಪರಮ ಪೂಜ್ಯರಿಗೆ ಮಾಲಾರ್ಪಣೆ, ಅವರಿಗೆ ಸತ್ಕಾರ, ಅದನ್ನು ನಮ್ಮ
ಗುರುದೇವಾಶ್ರಮದ ಪರಮ ಪೂಜ್ಯರಾಗಿರುವಂತಹ ಬಸವೇಶ್ವರ ಮಹಾಸನ್ನಿಧಿಯವರು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ಕಳಕಳಿಯ ಪ್ರಾರ್ಥನೆ. ಈಗ ಮೊದಲನೆಯದಾಗಿ ಪರಮ ಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮೀಜಿಯವರು ಮಲ್ಲಿಕಾರ್ಜುನ ತಪೋವನ ಎಂಕಂಚಿ ಆ ಪರಮ ಪೂಜ್ಯರಿಗೆ ಬಸವೇಶ್ವರ ಸ್ವಾಮೀಜಿಯವರು ಗೌರವದ ಸತ್ಕಾರ ಹಾಗೂ ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿ ಈ ವೇದಿಕೆಗೆ ಹೃದಯ ತುಂಬಿ ಸ್ವಾಗತವನ್ನು ಕೋರಲಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನ ಸ್ವಾಗತಗೈಬೇಕಾಗಿ ವಿನಂತಿ. ಈಗ ವಿಜಯಪುರದ ಜನಪ್ರಿಯ ಶಾಸಕರು, ಮಾಜಿ ಕೇಂದ್ರ ಸಚಿವರು ಆಗಿರುವಂಥ ಅವರಿಗೆ ನಮ್ಮೆಲ್ಲ ಸದ್ಭಕ್ತರ, ಗುರುದೇವಾಶ್ರಮದ ಸದ್ಭಕ್ತರ ಪರವಾಗಿ ಆತ್ಮಾರಾಮ ಮಹಾಸ್ವಾಮಿಗಳು ಗುರುದೇವಾಶ್ರಮ ಕಕಮರಿ ಈ ಪರಮ ಪೂಜ್ಯರಿಗೆ ಬಸವೇಶ್ವರ ಮಹಾಸ್ವಾಮೀಜಿ ಅವರು ಗೌರವದ ಮಾಲಾರ್ಪಣೆ, ಶಾಲು ಹೊದಿಸಿ ಸತ್ಕಾರ ಹಾಗೂ ವೇದಿಕೆಗೆ ಅವರನ್ನ ಹೃದಯ ತುಂಬಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಇದೀಗ ಜನಪ್ರಿಯ ಧುರೀಣರು, ಶಾಸಕರು ಆಗಿರುವಂಥ, ಕೇಂದ್ರದ ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನ ಎಲ್ಲರೂ ಚಪ್ಪಾಳೆ ತಟ್ಟಿ ಗೌರವಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಗೌರವಾನ್ವಿತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಮ್ಮ ಪರಮ ಪೂಜ್ಯರಾಗಿರುವಂತಹ ಬಸವೇಶ್ವರ ಮಹಾಸ್ವಾಮೀಜಿ ಅವರು ಗೌರವದ ಆಧಾರದ ಮಾಲಾರ್ಪಣೆ ಮಾಡಿ, ಈಗ ಕೇಂದ್ರದ ಮಾಜಿ ಮಂತ್ರಿಗಳು ಆಗಿರುವಂಥ ಹಾಗೂ ಪ್ರಸ್ತುತ ಜನಪ್ರಿಯ ವಿಜಯಪುರ ನಗರದ ಶಾಸಕರು ಆಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಮ್ಮ ಬಸವೇಶ್ವರ ಮಹಾಸ್ವಾಮೀಜಿ ಅವರು ಗೌರವದ ಆಧಾರದ ಒಂದು ಸತ್ಕಾರ, ಅದರ ಜೊತೆಗೆ ವೇದಿಕೆಗೆ ಅವರನ್ನ ಹೃದಯ ತುಂಬಿ ಸ್ವಾಗತವನ್ನ ಕೋರಲಿದ್ದಾರೆ. ಪ್ರವೀಣ್ ಗಾಣಿಗೇರ್ ಅವರಿಗೆ ಗೌರವದ ಮಾಲಾರ್ಪಣೆ ಹಾಗೂ ಅವರನ್ನ ಹೃದಯ ತುಂಬಿ ಈ ವೇದಿಕೆಗೆ ಸ್ವಾಗತವನ್ನ ಕೋರಲಿದ್ದಾರೆ ನಮ್ಮ ಬಸವೇಶ್ವರ ಮಹಾಸ್ವಾಮೀಜಿಯವರು. ಪ್ರವೀಣ್ ಗಾಣಿಗೇರ್ ಅವರು ಪ್ರತಿಷ್ಠಿತ ಐನಾಪುರ ಪಟ್ಟಣದ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿ ಸಮಾಜಮುಖಿಯಾಗಿ ಅವರು ಸಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು, ಜನಾನುರಾಗಿ ಸೇವೆಯನ್ನ ಮಾಡ್ತಕ್ಕಂಥವರು. ಅವರಿಗೆ ಗೌರವದ ಒಂದು ಮಾಲಾರ್ಪಣೆ, ಶಾಲು ಹೊದಿಸಿ ಪರಮ ಪೂಜ್ಯರು ಈ ವೇದಿಕೆಗೆ ಹೃದಯ ತುಂಬಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅವರಿಗೆ ಅನಂತ ಅನಂತ ಅಭಿನಂದನೆಗಳನ್ನ ಹಾಗೂ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ. ಹಾಗೆ ಪರಮ ಪೂಜ್ಯ ಶಂಕರಾನಂದ ಮಹಾಸ್ವಾಮಿಗಳು ಧ್ಯಾನ ಯೋಗಾಶ್ರಮ ವಿಜಯಪುರದ ಪರಮ ಪೂಜ್ಯರಿಗೆ ಶ್ರೀ ಬಸವರಾಜ್ ತ್ರಿಕಾಣಿ ಅವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿ. ಪರಮ ಪೂಜ್ಯ ಶಂಕರಾನಂದ ಮಹಾಸ್ವಾಮಿಗಳು ಧ್ಯಾನ ಯೋಗಾಶ್ರಮ ವಿಜಯಪುರ ಇವರಿಗೆ, ಪರಮ ಪೂಜ್ಯ ಶ್ರೀ ಅಲ್ಲಮ್ಮ ಪ್ರಭು ಮಹಾಸ್ವಾಮೀಜಿ ಕಕ್ಮರಿ ಅವರಿಗೆ, ಪರಮ ಪೂಜ್ಯ ಯೋಗಾನಂದ ಮಹಾಸ್ವಾಮೀಜಿ ಗುರುದೇವಾಶ್ರಮ ಚಡ್ಚಣಿ ಇವರಿಗೆ ಬಸವರಾಜ್ ಸಂಗಪ್ಪ ತ್ರಿಕಾಣಿ ಅವರು ಬಂದು ಮಾಲಾರ್ಪಣೆ ಮಾಡಿ ಅವರನ್ನು ಗೌರವಿಸಿ ಈ ವೇದಿಕೆ ಕಡೆ ಆಗಮಿಸಬೇಕಾಗಿ ಅಥವಾ ಅವರನ್ನ ಹೃದಯ ತುಂಬಿ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ. ಗೌರವಾನ್ವಿತವಾಗಿರುವಂಥ ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ ಸುರೇಶ್ ಕಾಗಲಿ ಅವರು, ಅವರಿಗೂ ಸಹ ಬಸವರಾಜ್ ಸಂಗಪ್ಪ ತ್ರಿಕಾಣಿ ಅವರು ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕಾಗಿ ಅವರಲ್ಲಿ ವಿನಂತಿ. ಬಸವೇಶ್ವರ ಮಹಾಸ್ವಾಮೀಜಿ ಅವರಿಗೆ ಪರಮ ಪೂಜ್ಯ ಗುರುಪಾದ ಮಹಾಸ್ವಾಮೀಜಿ ಅವರು ಮಾಲಾರ್ಪಣೆ ಮಾಡಿ ಈ ವೇದಿಕೆಗೆ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ. ಇಷ್ಟು ನಿರಾಭಾರಿ ಸದ್ಗುರು ಸಂತರು ಅಂದರೆ ನಮ್ಮ ಬಸವೇಶ್ವರ ಮಹಾಸನ್ನಿಧಿ ಅವರು. ಅಂತಹ ಬಸವೇಶ್ವರ ಮಹಾಸನ್ನಿಧಿ ಅವರಿಗೆ ಗುರುಪಾದ ಸ್ವಾಮೀಜಿ ಅವರು ಅವರನ್ನ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಿದ್ದಾರೆ. ಇಷ್ಟೆಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಹಗಲಿರುಳು ಪರಿಶ್ರಮ ಪಡ್ತಕ್ಕಂಥ ನಮ್ಮ ಸ್ವಾಮೀಜಿ ಅಂದ್ರೆ ಬಸವೇಶ್ವರ ಸ್ವಾಮೀಜಿ ಅವರು ಎಲ್ಲವನ್ನ ಮಾಡಿ ಎಲ್ಲವನ್ನ ಭಕ್ತರ ಮೇಲೆ ಹಾಕಿ ಸದಾ ಹಸನ್ಮುಖಿಯಾಗಿ ಸೇವೆಯನ್ನು ಮಾಡ್ತಕ್ಕಂಥವ್ರು. ಅಂತ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಸ್ವಾಗತವನ್ನ ಸಿದ್ದಯ್ಯ ಹಿರೇಮಠ ಅವರಿಗೂ ಮಲ್ಲಿಕಾರ್ಜುನ್ ಜಂಬಿಗೆ ಅವರು ಮಾಲಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ. ಈಗ ಪರಮ ಪೂಜ್ಯ ಜ್ಞಾನನಿಧಿ ವೈರಾಗ್ಯ ಮೂರ್ತಿಗಳಾದ
ವಿಶ್ವಸಂತರು ಆದ ನಡೆದಾಡುವ ದೇವರು ಎನ್ನ ಆರಾಧ್ಯ ಗುರುಮೂರ್ತಿಗಳಾದ ಸಿದ್ದೇಶ್ವರಪ್ಪಗಳು ನಮಗೆ ಹೇಳಿದ ಹಾಗೆ ನಾವು ಈಗಾಗಲೇ ಈ ಕಾರ್ಯಕ್ರಮವನ್ನು 2 ವರ್ಷದಿಂದನೇ ಮಾಡಬೇಕಾಗಿತ್ತು. ಆದ ಅನಿವಾರ್ಯ ಕಾರಣದಿಂದ ಹೀಗೆ ಬಂದಿದೆ. ಪರಮಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳು ಈ ನಾಡಿಗೆ, ಈ ಭೂಮಿಗೆ ನಡೆದಾಡ್ಕೊಂತ ಆವಾಗ ವಾಹನ ಇಲ್ಲದ ಕಾಲದಲ್ಲಿಯೂ ಕೂಡ ಈ ಊರಿಗೆ ಬಂದು ಇಲ್ಲಿ ಈ ಒಂದು ವಾತಾವರಣದಲ್ಲಿ ಭಕ್ತಿ ಮತ್ತು ಬಳಕ ಜ್ಞಾನ, ಲಿಂಗ, ಗುರು ಲಿಂಗ ಜಂಗಮದ ಮಹತ್ವವನ್ನು ಹೇಳಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳು. ಅದಕ್ಕಲ್ಲದೆ ಈ ಊರನ್ನು ಅವರು ಯಾವಾಗಲೂ ನನ್ನ ತವರ ಮನೆ ಅಂತ ಅವರು ಅಂತಿದ್ರು. ಅವರು ಶಿಷ್ಯರಾಗಿರ್ತಾರೆ. ಸಿದ್ದೇಶ್ವರಪ್ಪಗಳನ್ನು ಕೂಡ ಇದು ನನ್ನ ತವರ ಮನೆ ಅಂತ ಯಾವಾಗಲೂ ಅಂತಿದ್ರು. ಅದಕ್ಕೆ ಈ ಊರ ಮ್ಯಾಲೆ ಮೊನ್ನೆ ಒಬ್ಬರು ಗುರುಗಳು ಹೇಳಿದ್ರಲ್ಲ, ಈ ಊರನ್ನಾರು ಯಾರ ನಾವೆಲ್ಲ ಹೋದ್ವಿ ಅಂದ್ರೆ ಉಳಿದ ಕಡೆ ಏನರ ಕೇಳ್ತಿದ್ರೆ ಈ ಊರಿಗೆ ಬರ್ರಿ ಅಂದ್ರೆ ಸಾಕು ತಾವೇ ಬರ್ತಿದ್ರು ಅಂತ ಹೇಳ್ತಿದ್ವಿ. ಅದಕ್ಕೆ ಈ ಊರ ಮ್ಯಾಗ ಅಷ್ಟ ಪ್ರೇಮ ಇಟ್ಕೊಂಡು ಬಂದಿದ್ದಾರೆ. ಈ ಜನನೂ ಹಂಗೆ ಇದೆ ಅಂತ ಇಲ್ಲೇ ಹೇಳಿ, ಈಗ 75 ವರ್ಷದ ಹಿಂದೆ ಪರಮಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳು ಇಲ್ಲಿ ಬಂದು ಒಂದು ಭಕ್ತಿಯ ಬೀಜವನ್ನು ಬಿತ್ತಿದ್ದಾರೆ. ಈಗ ಅದು ಹೆಮ್ಮರವಾಗಿ ಬೆಳೀತಾ ಇದೆ. ಅದಕ್ಕೆ ಇದ್ರ ನೆನಪಿಗೋಸ್ಕರವಾಗಿ ಇಲ್ಲಿ 75 ವರ್ಷ ತುಂಬಿರ್ತಕ್ಕಂಥ ಹಿರಿಯರಿಗೆ ಇಲ್ಲಿ ಸತ್ಕಾರವನ್ನು ಮಾಡ್ತಾಯಿದ್ದೇವೆ. ಅದಕ್ಕೆ ನಾವು ಮೊದಲು ಪರವಾನಗಿ ಕೇಳಿದ್ವಿ. ಯಾರಿಗೆ ಅಂದ್ರೆ ಅಪ್ಪುಗಳ ಬಗ್ಗೆ ಭಾಳ ಶ್ರೇಮ ಇರುತ್ತೆ. ಬಸವರಾಜ್ ಯತ್ನಾಳ್ ಅವರು ಹೇಳಿರಿ, ಭಾಳ ತನಕ ಕುಂದಿರ್ಬೇಕು ನೀವು ಅಂತ ಕೇಳಿದ್ರು ಅವ್ರು. ಯಾಕಂತಾರೆ ಅಪ್ಪುಗಳ ಮ್ಯಾಗ ಅಷ್ಟೇ ಪ್ರೇಮ ಅದಾರ ಅವ್ರು. ಅದು ಅಷ್ಟೇ ಏನು ಅಪ್ಪುಗಳ ಮ್ಯಾಗ ಎಷ್ಟು ಪ್ರೇಮ ಅದಾರ ಅಂದ್ರೆ ಅವ್ರು ಬಿಟ್ಟು ಅವ್ರೆಲ್ಲ ಆ ಥರನಾಗಿ ಯಾವತ್ತು ಇರುವಂಥ ಸಿದ್ದೇಶ್ವರಪ್ಪಗಳು ಅಂದ್ರೆ ನೀವೆಲ್ಲ ನೋಡಿದ್ರಲ್ಲ ಮೊನ್ನೆ ವಿಜಯಪುರದಾಗ ಹೆಂಗೆ ಯಾವ ಥರನಾಗಿ ಅವರು ಬೆಳೆಸಿದ್ದಾರೆ. ಅದಕ್ಕೆ ಅವ್ರಿಗೆ ಕೇಳಿದ್ವಿ. ನಾವು ಅವ್ರು ಬರ್ತಾರಂತ ಅಂದ್ಕತಿಕನ ಭಾಳ ಅನ್ನೋದೈತೆ. ಯಾಕೆ ಅಪ್ಪುಗಳು ಅಂದ್ರೆ ಅವ್ರಿಗೆ ಅವ್ರಂದ್ರೆ ಆ ಥರನಾಗಿರುವಂಥ ಬಸನಗೌಡರು ಇವತ್ತು ನಮ್ಮ ಊರಿಗೆ ಬಂದಾರ. ನಮಗೆಲ್ಲರಿಗೂ ಆನಂದವಾಗಿದೆ. ಅದಕ್ಕೆ ಅವ್ರಿಗೆ ಹೇಳಿದೆ, ನಾವು 75 ತುಂಬಿದ ಹಿರಿಯರಿಗೆ ಸತ್ಕಾರವನ್ನು ಮಾಡ್ತೀವಿ ಅಂದಾಗ ಅವ್ರು ಹೇಳಿದ್ರು ಮಾಡಿರಿ, ಆ ಬಳಿಕ ನಾನು ಇದನ್ನು ಮಾಡ್ತೇನೆ ಅಂತ ಹೇಳಿದಾರೆ. ಈಗ ಆ 75 ವರ್ಷ ತುಂಬಿದ ಹಿರಿಯರಿಗೆ ಸತ್ಕಾರವನ್ನು ನಾವು ನಡೆಸ್ತಾ ಇದ್ದೀವಿ. 75 ವರ್ಷದ ಹಿರಿಯರಿಗೆ ಸತ್ಕಾರ ಪೂಜ್ಯರಿಂದ ರಾಮು ಪಾವಾಡಿ ಹಂಚನಾಳ್, ಕಲ್ಲಪ್ಪ ರಾಮ ಕಾಕನಕಿ, ಶಂಕರ್ ಲಕ್ಷ್ಮಣ್ ಕಾಕನಕಿ, ವಿರೂಪಾಕ್ಷ ತುಕಾರಾಮ್ ಬುರ್ಕೆ, ಗುರುಪಾದ್ ರಾಮ ಜಂಬಗಿ, ಅಪ್ಪಸಾಬ್ ಭೀಮಪ್ಪ ಜತ್ತಿ, ಬಾಳಪ್ಪ ರಾಮಗೊಂಡ ಜಯಗೊಂಡೆ, ಪರಗೌಂಡ್ ಶೇಷಪ್ಪ ಪಾಟೀಲ್, ಅಣ್ಣಸಾಬ್ ಅಡಿಯಪ್ಪ ತ್ರಿಕಾಣಿ, ಪರಗೌಡ ಮಲ್ಕಪ್ಪ ಪಾಟೀಲ್, ಶಾಂತಿ ಶಾಂತಿ ಶಾಂತಿ. ಅಂತಿಮ ಸತ್ಯ ನಮಃ ಶಿವಾಯ, ಅಗಣಿತ ನಾಮ ನಮಃ ಶಿವಾಯ, ಅಘನಿರ್ಮೂಲ ನಮಃ ಶಿವಾಯ, ಅಮಿತಾನಂದ ನಮಃ ಶಿವಾಯ, ಅವಿನಾಶಾದ್ಯ ನಮಃ ಶಿವಾಯ, ಆಗಮ ವಿನುತ ನಮಃ ಶಿವಾಯ, ಆತ್ಮೋಲ್ಲಾಸ ನಮಃ ಶಿವಾಯ, ಆರ್ಯಗರೀಶ ನಮಃ ಶಿವಾಯ, ಆಪಚ್ಛೇದ ನಮಃ ಶಿವಾಯ, ಆಮಯ ಭೇದ ನಮಃ ಶಿವಾಯ, ಆರ್ತ ಸುಗಂಧೋ ನಮಃ ಶಿವಾಯ, ಉಜ್ವಲ ನಮಃ ಶಿವಾಯ, ಓಂಕಾರಕಲಾ ನಮಃ ಶಿವಾಯ, ಕರುಣಾಪಾಂಗ ನಮಃ ಶಿವಾಯ, ಕರ್ಮಾಧ್ಯಕ್ಷ ನಮಃ ಶಿವಾಯ, ಕಾಂಚಾರಹಿತ ನಮಃ ಶಿವಾಯ, ಕಾಮಿತ ವರದ ನಮಃ ಶಿವಾಯ, ಕಾಲಾಭಾಗ್ಯ ನಮಃ ಶಿವಾಯ, ಗುಣಮಣಿಹಾರ ನಮಃ ಶಿವಾಯ, ಧನನಿಸ್ಸೀಮಾ ನಮಃ ಶಿವಾಯ, ಚಿದ್ಘನರೂಪ ನಮಃ ಶಿವಾಯ, ಚಿದ್ರೂಪಾಂಗ ನಮಃ ಶಿವಾಯ, ಚಿರಚಿನ್ ದುಃಖಧ್ವಂಸ
रमाभेद्या नमः शिवाय निज निश्चिन्ता नमः शिवाय निज सुखभरिता नमः शिवाय नित्य विनोदना नमः शिवाय नित्य विमुक्ता नमः शिवाय नियति नियन्तः नमः शिवाय निरवध्य विभो नमः शिवाय निरहङ्कारा नमः शिवाय निरतोत्साहा नमः शिवाय निरुपममहिमन् नमः शिवाय निरुपाधिघना नमः शिवाय निर्गुणसिन्धो नमः शिवाय निच्चरवन्द्या नमः शिवाय निश्चितमोहा नमः शिवाय परिहारा नमः शिवाय धननिस्सीमा नमः शिवाय चिद्घनरूपा नमः शिवाय शान्तिः शान्तिः ವೇದಿಕೆ ಮೇಲೆ ಬಂದು ಪೂಜ್ಯರಿಂದ ಸತ್ಕರಿಸಿಕೊಳ್ಳಬೇಕೆಂದವರಲ್ಲಿ ಕೇಳಿಕೊಳ್ಳುತ್ತೇವೆ. अन्तिम सत्य नमः शिवाय अगणित नाम नमः शिवाय ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅನುವು ಮಾಡಿಕೊಡ್ಬೇಕಾಗಿ ವಿನಂತಿ. ಸ್ವಲ್ಪ ಜೋರಾದ ಚಪ್ಪಾಳೆ ಅಭಿನಂದನೆಗಳು, ಧನ್ಯವಾದಗಳು. ಎಲ್ಲ ಹಿರಿಯ ಜೀವಿಗಳಿಗೆ ಪೂಜ್ಯರಿಂದ ಗೌರವದ ಸತ್ಕಾರ. ಹಿರಿಯ ಜೀವಿಗಳಿಗೆ ಪೂಜ್ಯರಿಂದ ಹಾಗೂ ಗಣ್ಯರಿಂದ ಸತ್ಕಾರ. ಎಪ್ಪತ್ತೈದು ವರ್ಷ ತುಂಬಿದ ಹಿರಿಯರಿಗೆ ಸತ್ಕಾರವನ್ನು ಮಾಡಲಾಗಿದೆ. ಅವರಿಗೆ ಪರಮಪೂಜ್ಯ ಸಿದ್ದೇಶ್ವರ ಪೋಳ್ ಪೌತ್ರ ಮಲ್ಕಾರನಪ್ಪಳ ಅವ್ರದ್ದೆಲ್ಲ ನೋಡ್ತಕ್ಕಂಥ ಇವರಿಗೆ ಬಂದಾಗ ಇಲ್ಲಿ ಎಲ್ಲ ಮನೆಯಿಂದ ಬುತ್ತಿ ತರ್ತಿದ್ರು ಗೊತ್ತತೇನ್ರಿ ಎಲ್ಲರಿಗೆ. ಹೆಂಗೆ ತರ್ತಿದ್ದಂದ್ರೆ ಒಂದು ಇದ್ರೊಳಗೆ ಇಟ್ಕೊಂಡು ಬಿಳಿ ಅರಿವಿ ಕಟ್ಟಿ ಮ್ಯಾಗ ಅದಕ್ಕೊಂದಿಟ್ಟು ಕುಕುಮ ಇಟ್ಟು ಎದಕ್ಕೆ ತರ್ತಿದ್ದಾರಂದ್ರೆ ದೇವರಿಗೆ ತಂದಂಗೆ ತರ್ತಿದ್ರು ಇಲ್ಲಿ ಎಲ್ಲರ ಬುತ್ತಿ. ಅವಾಗ ದೇವರಿಗೆ ತಂದಂಗೆ ಯಾರಿಗೆ ಅಂದ್ರೆ ಇದು ಸಿದ್ದೇಶ್ವರ ಪೋಳಿಗೆ ನಾನಾ ಸೇವೆ ಮಾಡೋ ಹೊತ್ತಿನಾಗನ ಇದು ಸಿದ್ದೇಶ್ವರ ಪೋಳಿಸಿದ ಮನೆಯಿಂದ ತರ್ತಿದ್ರಲ್ಲ. ಇಲ್ಲಿ ಯಾವಾಗಲೂ ಸಿದ್ದೇಶ್ವರ ಪೋಳಿ ಹೇಳ್ತಿದ್ರು ಈ ಊರಾಗ ನಮ್ಮ ಆಶ್ರಮದಾಗ ಎಲ್ಲ ಒಲಿ ಅದಾವ, ಖರೆ ಕಿತ್ತೂರು ಆಶ್ರಮದಾಗ ಒಲಿ ಇಲ್ಲಂತ, ಊರನೇ ಇವ್ರ ಮನೆ ಒಲಿ ಅಂತ ಹೇಳ್ತಿದ್ರು ಅವ್ರು. ಯಾವಾಗ ಅಷ್ಟೆಲ್ಲರೂ ಶ್ರದ್ಧೆಯಿಂದ ಇಲ್ಲಿ ಯಾವಾಗಲೂ ಹೇಳ್ತಾರೆ ಸಾಮೂಹಿಕ ಭೋಜನವನ್ನು ಯಾವತ್ತೂ ಮಾಡಿಸ್ತಿದ್ರು. ಆದರೆ ಸಾಮೂಹಿಕ ಭೋಜನ ಹೆಂಗಿರ್ತಿತ್ತಂದ್ರೆ ಮನೆಯಿಂದ ಅವರ ಬುತ್ತಿ ತರೋದು, ಬರು ಮುಂದಕ್ಕೆ ಒಬ್ಬರು ಬರ್ತಿದ್ರಂದ್ರೆ ಇಬ್ಬರು ಊಟ ಕಟ್ಕೊಂಬರೋದು, ಇಬ್ಬರು ಬರ್ತಿದ್ದಂದ್ರೆ 3 ಮಂದಿ ಊಟ ಕಟ್ಕೊಂಬರೋದು, 4 ಮಂದಿ ಬರ್ತಿದ್ರಂದ್ರೆ 5 ಮಂದಿಗೆ ಊಟ ಕಟ್ಕೊಂಬರೋದು. ಅಂದ್ರೆ ಪ್ರತಿಯೊಬ್ಬರು ಬರುವಾಗ ಹೆಚ್ಚಿನ ಊಟವನ್ನು ಕಟ್ಕೊಳ್ಬೇಕಂತೇಳಿ ಇದೇ ಜಾಗದ ಕುಂತ ನಾವೆಲ್ಲ ಅವಾಗ ಸಾವಿರ ಗಟ್ಟಲೆ ಊಟ ಮಾಡೇವಲ್ಲ. ಇದೇ ಒಂದು ಭಕ್ತಿಯನ್ನು ಕಲಿಸಿ ಹೋದ್ರೆ ಸಿದ್ದೇಶ್ವರ ಪೋಳ್ ಮಲ್ಕಾರನ ಪೋಳ್. ಅದಕ್ಕೆ ಈಗ ನಾವು ಅವರಿಗೆ 75 ವರ್ಷ ಏನೀಗ ಅವ್ರು ಆಗ್ಯಾರಲ್ಲ, ಅವರೆಲ್ಲ ಸಿದ್ದೇಶ್ವರ ಪೋಳ್ ಮಲ್ಕಾರನ ಪೋಳನ್ನು ನೋಡಿದವರು. ಆದ್ರೆ ಅವರಿಗೆ ನಾವು ಇವತ್ತು ಒಂದು ಸತ್ಕಾರ ಮಾಡಿದ್ದೀವಿ. ಆ ಸತ್ಕಾರದೊಳಗೆ ಒಂದು ಮಾಲಿ ಕೊಟ್ಟೇವೆ ನಾವ್ರಿ. ಎಂತಾದ್ರಿ ರುದ್ರಾಕ್ಷಿ ಮಾಲೆ ಕೊಟ್ಟೇವಿ. ಯಾಕಂತಂದ್ರೆ ಸಂಸಾರದಲ್ಲಿ ತಾಪ ಭಾಳ ಬರ್ತೈತಿ. ಆ ತಾಪ ಭಾಳ ಬಂತಂದ್ರೆ ಸುಮ್ಮ ಮನ್ಯಾಗ ಜಪ ಮಾಡ್ಕೊತ ಕುಂದಿರಿ ಅಂತ ಜಪ ಮಾಲೆ ಕೊಟ್ಟೆ ನಾವೆಲ್ಲರಿಗೆ. ಅವು ಬರ್ತೈತಿಲ್ಲ ಎಲ್ಲರಿಗೆ. ಯಾಕಂತಂದ್ರೆ ಎಲ್ಲ ಒಂದನ ಮನೆ ಇರೋಂಗಿಲ್ಲ, ಅದಕ್ಕೆ ಮಾಲೆ ಶಾಲೆ ಇರ್ತಾವೆ. ಆದ್ರೆ ಕೊಳ್ಳೊಳಗೆ ಯಾವತ್ತು ಆ ಸಿದ್ದೇಶ್ವರ ಪೋಳ್ ಮಲ್ಕಾರನ ಪೋಳ ನೆನಪಿರಲಿ ಅಂಥೇಳಿ ಅವರಿಗೆ ಒಂದು ಜಪಮಾಲೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಅವ್ರು ಜಪ ಮಾಡ್ಕೋಂತ ಯಾವಾಗಲೂ ಆ ದೇವನಲ್ಲಿ ಒಂದಾಗಲಿ ಅಂತ ನಾವೆಲ್ಲ ಮಾಡೋಣ. ಆಯುಷ್ಯವನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ನಾವೆಲ್ಲ ವಿಚಾರ ಮಾಡೋಣ. ಈಗ ಒಂದು ಗೀತೆಯೊಂದಿಗೆ ಮತ್ತೆ ಕಾರ್ಯಕ್ರಮ ಬರೋಣ. ಗುರುವಿಗೆ ಶರಣಾಗು ಓ ಮಾನವ, ಗುರುವಿಗೆ ಶರಣಾಗು, ಗುರುವಿಗೆ ಶರಣಾಗು ಓ ಮಾನವ, ಗುರುವಿಗೆ
ಭಾಷಿತೋ ಎನ್ನುವಂತಹ ಒಂದು ದೇಶಭಕ್ತಿ ಗೀತೆ. ಈಗ ಉತ್ತರ ಕರ್ನಾಟಕದ ಜನಪ್ರಿಯ ಕೇವಲ ವಿಜಯಪುರ ನಗರಕ್ಕೆ ಸೀಮಿತಗೊಳ್ಳದೆ, ವಿಜಯಪುರ ಜಿಲ್ಲೆಗೆ ಸೀಮಿತಗೊಳ್ಳದೆ, ಉತ್ತರ ಕರ್ನಾಟಕದ ಪ್ರತಿಯೊಬ್ಬರ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತನಾಡೋರು ಯಾರಾದರೂ ಇದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳರು. ನಮ್ಮೆಲ್ಲರ ಧ್ವನಿಯಾಗಿ ಅಷ್ಟೇ ಅಲ್ಲದೆ ರಾಜಕಾರಣಕ್ಕೆ ಮಾತ್ರ ಸೀಮಿತಗೊಳ್ಳದೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರ ಕೊನೆಯ ಕಾಲದಲ್ಲಿ ಅವ್ರ ಜೊತೆಯಾಗಿದ್ದಂಥವರು, ಅವರಿಗೆ ಯಾವಾಗಲೂ ಹೆಜ್ಜೆಗೆ ಹೆಜ್ಜೆ ಹಾಕುತ್ತಾ ಅವರ ನಾಡಿ ಮಿಡಿತನ್ನ ಅರ್ತಿರುವಂಥ ಒಬ್ಬ ಜನನಾಯಕ. ಅದಕ್ಕಾಗಿ ಅವರನ್ನು ಇಷ್ಟೊಂದು ಕರ್ನಾಟಕದಲ್ಲಿ ಅನುಯಾಯಿಗಳಿದ್ದಾರೆ, ಅವ್ರನ್ನ ಪ್ರೀತಿಸುವವರಿದ್ದಾರೆ, ಗೌರವಿಸಿದ್ದಾರೆ. ಎಲ್ಲ ಸಾಧಕ ಒಟುಗಳಿಗೆ ಫ್ರೀಯಾಗಿ ಉಚಿತ ಆಸ್ಪತ್ರೆಯನ್ನು ಕಟ್ಟಿ ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟು ನಾವು ಪಕ್ಷ ಭೇದವನ್ನು ಮರೆತು ಬಸನಗೌಡ ಪಾಟೀಲ್ರನ್ನು ನಾವು ರಾಜಕೀಯಕ್ಕಾಗಿ ಮಾತ್ರ ಸೀಮಿತಗೊಳಿಸದೆ, ಅವ್ರು ರಾಜಕಾರಣ ಮಾಡ್ತಾರೆ ಮಾಡಲಿ, ಆದರೆ ನಮಗೆಲ್ಲ ಅಷ್ಟೊಂದು ಅವ್ರ ಮೇಲೆ ಪ್ರೀತಿ, ಈ ಉತ್ತರ ಕರ್ನಾಟಕದ ಎಲ್ಲ ಜನರ ಪ್ರೀತಿ, ಸ್ವಾಮೀಜಿಯವರ ಪ್ರೀತಿಯನ್ನು ಗಳಿಸಿರುವಂಥ ಏಕೈಕ ಒಬ್ಬ ಜನನಾಯಕ ಅಂದರೆ ಬಸನಗೌಡ ಪಾಟೀಲ್ರು. ಅವ್ರ ಬಗ್ಗೆ ಗೋಶಾಲೆಗಳನ್ನು ಆರಂಭ ಮಾಡಿರ್ತಕ್ಕಂಥವರು, ಸಮಾಜಮುಖಿಯಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಕ್ರಾಂತಿಯನ್ನೇ ಮಾಡಿರುವಂಥ ಒಬ್ಬ ಮಹಾನ್ ಪುರುಷ, ಮಹಾನಾಯಕ. ಅಂಥ ಒಬ್ಬ ನಾಯಕನ ಮಾತುಗಳನ್ನು ಎಲ್ಲರೂ ಕೇಳಬೇಕು ಅಂಥೇಳಿ ಇಷ್ಟೊಂದು ಸಮಯ ಆದರೂ ಸಹಿತ ಕೇಳಬೇಕು ಅನ್ನುವಂಥ ಹಂಬಲದಿಂದ ಕಾತರದಿಂದ ಕಾಯ್ತಾ ಇದ್ದಾರೆ. ದಯವಿಟ್ಟು ಅವರ ಮಾತುಗಳನ್ನು ಆಲಿಸೋಣ, ಶಾಂತತೆಯಿಂದ ಸಹಕರಿಸಿ. ನಾವೆಲ್ಲ ಈಗ ಹಾಗೆ ಜನನಾಯಕರು ಅಂತ ಹೇಳಿ ಈಗಾಗಲೇ ಬಸನಗೌಡ್ರವರಿಗೆ ಎಲ್ಲ ಹೇಳಿದರು. ಅದು ಅಲ್ಲದೆ ವಿಜಯಪುರದಾಗ ಎಷ್ಟು ಸುಧಾರಣೆ ಅಂತ ಹೇಳಿದ್ರೆ ಈಗಾಗಲೇ ಸಿದ್ದೇಶ್ವರ ಒಪ್ಪುಗಳ ಹೆಸರಲ್ಲಿನ ಒಂದು ಆಸ್ಪತ್ರೆಯನ್ನು ಮಾಡಿದ್ದಾರೆ. ಆದಷ್ಟು ಕಡಿಮೆ ಇದರಲ್ಲಿ ಮಾಡಬೇಕಂತ ಪ್ರಯತ್ನ ಮಾಡಿ ಅವರು ಹೇಳಿದ್ರು. ಒಂದು ಸಂದರ್ಭದಲ್ಲಿ ಸಿದ್ದೇಶ್ವರ ಒಪ್ಪುಗಳು ನನ್ನ ಹೆಸರು ಬೇಡ ಅಂತಂದ್ರೆ ನೀವು ಬೇಡ ಅಂದ್ರೆ ನಾವೇನು ಬಿಡ್ತೇವನಂತ ಅವ್ರು ಮೊದಲ ಅಂದ್ರೆ ಅವ್ರು ಯಾಕಂದ್ರೆ ಅಷ್ಟು ಇದರಾಗಿ ಆಸ್ಪತ್ರೆಯನ್ನು ನಡೆಸಿ ಎಲ್ಲರಿಗೂ ಆದಷ್ಟು ಕಡಿಮೆ ಇದರಲ್ಲಿ ಮಾಡಬೇಕಂತೇಳಿ ಈಗಾಗಲೇ ನಡೆಸಿದ್ದಾರೆ. ಗೋಶಾಲೆ ಅಂತ ಈಗಾಗಲೇ ಅವರು ಹೇಳಿದ್ದಾರೆ. ಸಿದ್ದೇಶ್ವರ ಒಪ್ಪುಗಳ ಹೆಸರಲ್ಲಿನ ಒಂದು ದವಾಖಾನೆ ತೆಗೆದಾರ ಪ್ರಪ್ರಥಮ ಅಂದರೆ ಇವರೇ ಅಂತ ನಾ ಯಾವಾಗಲೂ ಹೇಳಿದಾಗ ಈಗ ಅವ್ರ ಮಾತುಗಳನ್ನ ನಾವು ನೀವೆಲ್ಲರೂ ಕೇಳೋಣ. ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಗುರುದೇವ ಆಶ್ರಮ ಕೃಷ್ಣ ಕಿತ್ತೂರು ಇಂದಿನ ವೇದಾಂತ ಕೇಸರಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಶಿವಯೋಗಿಗಳ ಕೃಷ್ಣ ಕಿತ್ತೂರು ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿದಂಥ ಅಮೃತ ಮಹೋತ್ಸವ ಹಾಗೂ ಪರಮ ಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳವರ ಗುರು ಸ್ವೀಕಾರ ಸಮಾರಂಭದ ರಜತ ಮಹೋತ್ಸವ, ಇವೆರಡು ವಿಶೇಷ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ಗುರುದೇವಾಶ್ರಮ ಕೃಷ್ಣ ಕಿತ್ತೂರು ಐನಾಪುರ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇಂದಿನ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಶ್ರೀ ಮಲ್ಲಿಕಾರ್ಜುನ ತಪೋವನ ಎಂಕಂಚಿಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇನ್ನೊಬ್ಬ ಪರಮ ಪೂಜ್ಯರು ಸಾನ್ನಿಧ್ಯ ವಹಿಸಿದಂಥ
ಪರಮ ಪೂಜ್ಯ ಶ್ರೀ ಆತ್ಮಾರಾಮ್ ಮಹಾಸ್ವಾಮಿಗಳು ಗುರುದೇವಾಶ್ರಮ ಕಕ್ಬರುವಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈಗ ತಾನೇ ಬೇರೆ ಕಾರ್ಯದ ನಿಮಿತ್ತ ತೆರಳಿದಂತಹ ನಮ್ಮ ಐನಾಪುರ ಪಟ್ಟಣ ಪಂಚಾಯತ್ ಸದಸ್ಯರಾದಂಥ ಶ್ರೀ ಪ್ರವೀಣ್ ಗಾಣಿಗೇರವರೇ ಹಾಗೂ ಸಮಸ್ತ ಕೃಷ್ಣ ಕಿತ್ತೂರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದರೆ, ತಾಯಂದರೆ, ಮುದ್ದು ಮಕ್ಕಳೇ, ಇವತ್ತು ಕೃಷ್ಣ ಕಿತ್ತೂರು ಅನ್ನೋಂಥದ್ದು ನಮ್ಮ ಪೂಜ್ಯ ಸಿದ್ದೇಶ್ವರಪ್ಪ ಅವರ ಅತ್ಯಂತ ಪ್ರೀತಿಯ ಒಂದು ಗ್ರಾಮ ಯಾವುದಾದ್ರೂ ಇದ್ದರೆ ಅದು. ಯಾಕಂದರೆ ಅವರು ಭಾಳ ಕಡೆ ಕರಿತಿದ್ರು, ಆದರೆ ಅವರು ವಿಶೇಷವಾಗಿ ಕರ್ನಾಟಕದಲ್ಲಿದ್ದರೆ ಅದು ಕೃಷ್ಣ ಕಿತ್ತೂರಿನಾಗೆ ಸಿಗ್ತಿದ್ರು. ಬಂತಾಳ ಸಂಗಮ ಬಸವ ಮಹಾಸ್ವಾಮಿಗಳು ಏನು ವಿಜಯಪುರ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ್ರು. ಆ ಕಾರ್ಯಕ್ರಮವನ್ನು ಅವ್ರಿಗೆ ಆಹ್ವಾನ ಮಾಡಲಿಕ್ಕೆ ನಾನು ಅವತ್ತು ಇದೇ ಕೃಷ್ಣ ಕಿತ್ತೂರಕ್ಕೆ ಬಂದಿದ್ದೀವಿ, ಪೂಜ್ಯರ ಒಂದು ಆಹ್ವಾನ ಮಾಡಲಿಕ್ಕೆ. ಅದರ ನಂತರ ಇವತ್ತು 2000 ಇಸ್ವಿ ಒಳಗದು. ಅದರ ನಂತರ ಮತ್ತೆ ಕೃಷ್ಣ ಕಿತ್ತೂರಿಗೆ ಬರಬೇಕಂತ ಯಾಕೆ ಮನಸ್ಸಾಯ್ತಂದರೆ, ಸಿದ್ದೇಶ್ವರಪ್ಪ ಅವರ ಒಂದು ಪುಣ್ಯ ಪಾದದ ಒಂದು ಸ್ಪರ್ಶ ಇರುವಂಥ ಗ್ರಾಮ ಇವತ್ತು ಕೃಷ್ಣ ಕಿತ್ತೂರು. ಮತ್ತು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅವರು ಸುಮಾರು 75 ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ಬಂದು ಒಂದು ಗ್ರಾಮವನ್ನು ಅಲ್ಲಿರುವಂತಹ ಒಂದು ಬದಲಾವಣೆ ತರುವಂಥದ್ದು. ಯಾವಾಗಲೂ ನಮ್ಮ ದೇಶ, ನಮ್ಮ ಸಂತರು, ನಮ್ಮ ಋಷಿಮುನಿಗಳು ನಮಗೆ ಆದಂಥ ಒಂದು ಸಂಸ್ಕಾರವನ್ನು ಕೊಟ್ಟೋಗಿದ್ದಾರೆ. ಒಬ್ಬ ಕವಿ ಹೇಳ್ತಾನೆ, ಚಂದನ್ ಹೈ ಇಸ್ ದೇಶ ಕೆ ಮಾಟಿ, ತಪೋಭೂಮಿ ಹರ್ ಗ್ರಾಮ ಹೈ. ಅಂದ್ರೆ ಭಾರತ ಅಂದರೆ ಒಂದು ಪವಿತ್ರವಾದಂಥ ಮಣ್ಣು. ಚಂದನ ಅಂದರೆ ಗಂಧದಂಥ ಪವಿತ್ರವಾದಂಥ ಮಣ್ಣು ಭಾರತದ್ದು. ಪ್ರತಿಯೊಂದು ಹಳ್ಳಿಯೊಳಗೂ ಒಬ್ಬ ಸಂತ, ಒಬ್ಬ ಋಷಿ, ಒಬ್ಬ ಮುನಿ ನಮಗೆ ಸಂಸ್ಕಾರ ಕೊಡೋದ್ರ ಮೂಲಕ ಭಾರತ ತಂದು ವಿಶೇಷತೆಯಿಂದ ಇರುವಂಥ ಭಾರತವೇ ಭಾರತ. ನಮ್ಮ ಹಿಂದೂ ಸನಾತನ ಧರ್ಮ ಎಲ್ಲಿಯೂ ಸಹ ಮತ್ತೊಬ್ಬರನ್ನ ಆಕ್ರಮಣ ಮಾಡಬೇಕು, ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಕು ಅನ್ನೋಂಥ ಸಂಸ್ಕೃತಿ ಕಲಿಸಲಾರದೆ ಇರುವುದೇ ಭಾರತದ ಸನಾತನ ಧರ್ಮ, ಹಿಂದೂ ಧರ್ಮ. ಆ ಒಂದು ಪರಂಪರೆ ಇವತ್ತು ನೀವೆಲ್ಲ ನೋಡಿದ್ರಿ, ಮಹಾಕುಂಭ ಆಯಿತು. ಈ ದೇಶದಲ್ಲಿ ಎಷ್ಟೋ ವಿರೋಧಿಗಳು ಮಾತಾಡ್ತಾರೆ, ಅಸ್ಪೃಶ್ಯತೆ ಇದೆ, ಬಡತನ ಶ್ರೀಮಂತಿಕೆ ವ್ಯತ್ಯಾಸ ಇದೆ, ಅಸಮಾನತೆ ಇದೆ ಅಂತ ಹೇಳ್ತಾರೆ. ಸುಮಾರು 65 ಕೋಟಿ ಜನ ಭಾರತೀಯರು ಒಂದೇ ಗಂಗೆ, ಜಮುನೆ ಮತ್ತು ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಅಲ್ಲಿ ಜಾತಿ ಬರಲಿಲ್ಲ, ಮತ ಬರಲಿಲ್ಲ, ಶ್ರೀಮಂತ ಬರಲಿಲ್ಲ. ರಿಲಯನ್ಸ್ ಕಂಪ್ನಿ ಮಾಲಕನು ಬಂದು ಆ ಒಂದು ಮಹಾಕುಂಭದಲ್ಲಿ ಪಾಲ್ಗೊಂಡ. ಜಗತ್ತಿನ ಶ್ರೀಮಂತರು, ಆ್ಯಪಲ್ ಅಂತೇಳಿ ಏನು ಕಂಪ್ನಿ ಐತಲ್ಲ ಜಗತ್ತಿನಾಗ, ಆ ಜಗತ್ತಿನ ಆ್ಯಪಲ್ ಕಂಪ್ನಿಯ ಮಾಲಕನ ಹೆಂಡತಿ ಬಂದು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿ ಅಲ್ಲಿ ನದಿಯಲ್ಲಿ ಮುಡಿಗೆ ಹೋದರು. ಅಲ್ಲಿ ಎಲ್ಲರೂ ಹೋದರು, ಎಲ್ಲ ಜಾತಿಯವರು ಹೋದರು, ದಲಿತರು ಹೋದರು, ಎಲ್ಲರೂ ಹೋದರು. ಕೆಲವೊಂದು ಮಂದಿ ತುಡುಗಲಿ ಹೋಗಿ ಮಾಡ್ಕೊಂಡು ಬಂದರು, ಗುರ್ತಾಗಬಾರ್ದಲ್ಲ ಅವ್ರು, ಯಾಕಂದ್ರೆ ಜಾತ್ಯತೀತರು ಗುರ್ತ ಫೋಟೋ ಹಾಕೋಲಿಲ್ಲ ಅಟ್ಟೆ. ಆದ್ರೆ ರಾತ್ರಿ 5 ಗಂಟೆಗೆ ಕತ್ಲಾಗ ಹೋಗಿ ಜಳಕ ಮಾಡಿ ಗಪ್ಚುಪ್ ಬಂದ್ಬಿಟ್ರು ತಮ್ಮ ಊರಿಗೆ. ಅಂದ್ರೆ ಇಡೀ ವಿಶ್ವದಲ್ಲೇ ಭಾರತ ಮತ್ತೊಂದು ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ. ಇದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ. ಇನ್ನು ನಮ್ಮದೇ ಕಸ್ಕೊಂಡಾರ. ಅಫ್ಘಾನಿಸ್ತಾನ್ ನಮ್ಮದೇ ಇತ್ತು, ಪಾಕಿಸ್ತಾನ್ ನಮ್ಮದೇ ಇತ್ತು, ಬಾಂಗ್ಲಾ ನಮ್ಮದೇ ಇತ್ತು. ಅದನ್ನೇ ಕಸ್ಕೊಂಡಾರೆ, ಇನ್ನೂ ಕಸ್ಕೋಬೇಕತ್ತಾರೆ. ಈಗೇನು ಉಳಿದೈತಲ್ಲ ಅದನ್ನು ಉಳಿಸೋದನ್ನೇ ಒಂದು ಧರ್ಮ. ನಮ್ಮ ಹೋರಾಟ ಇರೋದು ಇದ್ದ ಸನಾತನವನ್ನು ಉಳಿಸ್ಕೊಂಡು ನಮ್ಮ ದೇಶ ಉಳಿಸ್ಕೋಬೇಕಾಗಿದೆ. ಅದಕ್ಕೇ ಪೂಜ್ಯರು ಸಿದ್ದೇಶ್ವರಪ್ಪವರು ನನ್ನ ಮ್ಯಾಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರ ಹಿಂದೆ ಯಾವಾಗಲೂ ಅವ್ರು ಖುಷಿ ಪಡ್ತಿದ್ರು.
ಅವ್ರು ಯಾರನ್ನೂ ಪ್ರಶಂಸೆ ಮಾಡ್ತಿರಲಿಲ್ಲ. ಯಾರನ್ನೂ ಭಾಳ ಪ್ರಶಂಸೆ ಮಾಡೋದಾಗಲಿ, ಯಾರನ್ನೂ ಬಹಳಷ್ಟು ಹೊಗಳೋದಾಗಲಿ ಅಥವಾ ಭಾಳ ಸಮೀಪದಿಂದ ಎಂದೂ ಅವ್ರು ಮಾಡ್ತಿದ್ದಿಲ್ಲ. ಅವ್ರು ಬರೀ ಕೆಲಸ ನೋಡ್ತಿದ್ರು. ಏನು ಹೇಳ್ತಿದ್ದಿಲ್ಲ ಅವ್ರ ಅಪ್ಪ. ಅವ್ರು ಒಂದೇ ಮಾತು ಹೇಳ್ತಿದ್ರು ಎಲ್ಲ ರಾಜಕಾರಣಿಗಳಿಗೆ, ನೀರು ಕೊಡ್ರಪ್ಪ, ಒಂದು ಕರೆಂಟ್ ಕೊಡ್ರಿ, ನಿಮ್ಮ ಯಾವ ಗ್ಯಾರಂಟಿಗಳು ನಮಗೆ ಬೇಕಾಗಿಲ್ಲ. ಈಗ ಗ್ಯಾರಂಟಿ ಬಂದದ, ಆದರೆ ನಮ್ಮ ರೈತರಿಗೆ, ನಮ್ಮ ಜನರಿಗೆ ದುಡಿಯುವಂಥ ಅವಕಾಶ ಸೃಷ್ಟಿ ಮಾಡುವಂಥದ್ದು ನೀವು ಮಾಡಿರಿ ಅನ್ನೋಂಥದ್ದೇ ನಮಗೆಲ್ಲ ಪ್ರೇರಣೆ. ಈ ಗ್ರಾಮದಲ್ಲಿ ಒಂದು ಕಾಲಕ್ಕೆ ಜಗಳ, ಎಲ್ಲ ಊರಾಗ ಜಗಳ ಇದ್ದೇ ಇರ್ತದೆ. ದ್ವೇಷ. ನಮ್ಮ ಜಿಲ್ಲೆಯೊಳಗೆ ಒಂದು ಊರಿತ್ತು, ಬಬಲೇಶ್ವರ ಇತ್ತು, ಭಾಳ ದೊಡ್ಡ ಊರದ. ಅದಕ್ಕೆ ಮೊದಲು ಏನು ಕರಿತಿದ್ರು, ಕ್ವಾಣ ಬಬಲೇಶ್ವರ ಅಂತ ಕರಿತಿದ್ರು. ವರ್ಷಕ್ಕೆ ಒಂದು 3-4 ಮರ್ಡರ್ ಆಗುವೆ. ಏನೂ ಇಲ್ಲ, ಮಗನ ನೀನು ನೋಡ್ತೀನಿ, ನಾನು ನೋಡ್ತೀನಿ, ಇದೇ ಜಗಳ. ಇಂಥ ಪೂಜ್ಯರು ಅಲ್ಲಿ ಹೋಗಿ ಪರಿವರ್ತನೆ ಮಾಡಿ ಅವರಲ್ಲಿ ಸಂಸ್ಕಾರ, ತ್ಯಾಗ ಮನೋಭಾವನೆ, ಎಲ್ಲರೂ ನಮ್ಮವರು ಅನ್ನೋಂಥ ಒಂದೇನು ಕಲ್ಪನೆ ಇದೆಯಲ್ಲ, ಮತ್ತೊಬ್ಬರ ಮೇಲೆ ಆಕ್ರಮಣ ಮಾಡುವಂಥ ಸಂಸ್ಕೃತಿ ಇಲ್ಲಲ್ಲ ನಮ್ಮದು. ಅದಕ್ಕೇ ನಾವು ಸುರಕ್ಷಿತವಾಗಿ ನೆಮ್ಮದಿಯಿಂದ ಈ ದೇಶದಲ್ಲಿ ಇವತ್ತು ಜೀವನ ಮಾಡ್ತಾಯಿದ್ದೀವಿ. ಒಬ್ಬ ರೈತ, ಅದಕ್ಕೆ ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಭಾರತಕ್ಕೆ ಮೊದಲು ಆಹಾರದ ಕೊರತೆ ಭಾಳಿತ್ತು. ಅವತ್ತಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು, ಎಲ್ಲರೂ ಸೋಮವಾರ ಉಪವಾಸ ಮಾಡಬೇಕು ಅಂತ. ಯಾಕಂದರೆ ಎಲ್ಲರಿಗೂ ಆಹಾರ, ಅವಾಗೆಲ್ಲ ಅಮೇರಿಕಾದಿಂದ ಗೋಧಿ ಬರ್ತಿತ್ತು. ಈ ಕಾಂಗ್ರೆಸ್ ಕಸ ಅಂತ ಬತ್ತಲ್ಲ, ಆ ಗೋಧಿ ಒಳಗೆ ಬಂದಂಥ ಕಸ ಅದು. ಆ ಕಸನೇ ಇವತ್ತೆಲ್ಲ ಬೆಳೆದು ಅದನ್ನು ತೆಗಿಬೇಕಾದ್ರೆ ಮತ್ತೊಂದು ಹೋರಾಟ ನಡೀತು. ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವತ್ತೇನು ಹೇಳಿದ್ರು, ನಮಗೆ ಒಂದು ಘೋಷಣೆ ಕೊಟ್ಟರು ಅವರು, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಇವರಿಬ್ಬರು ಇದ್ದರೆ ಭಾರತ ಉಳಿತಿದೆ ಅನ್ನೋಂಥ ಕಲ್ಪನೆ ಭಾರತದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ಟರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾಳ ಶ್ರೀಮಂತನ ಮಗ ಇರಲಿಲ್ಲ. ಅವರು ಭಾಳ ಬಡತನದಲ್ಲಿ ಗಂಗಾ ನದಿಯನ್ನು ಈಸಿ ಹೋಗಿ ಸಾಲಿ ಕಲ್ತಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇರ್ಲಾಕಿಟ್ಟೇ ಇದ್ರು, ಅವ್ರು 3 ಪುಟೆ ಇದ್ದರು. ಅವ್ರು ನೋಡಿದ್ರೆ, ಅವ್ರ ಯುದ್ಧ ಮಾಡಿದ್ರೆ ಯಾರೂ ಅವ್ರ ಮುಂದೆ ತಡಿಲಿಲ್ಲ. ಅಂದರೆ ಭಾರತದಲ್ಲಿ ಅನೇಕ ಸತ್ಪುರುಷರು ಅವ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು, ಜನರಲ್ಲಿ ಜಾಗೃತಿ ಮೂಡಿಸಿದ್ರು. ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಬಂದು ಏನು ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್. ವಿಜ್ಞಾನವೂ ಬೇಕೇ. ಇವತ್ತು ಕೃಷಿಯಲ್ಲಿ ಎಷ್ಟು ಹೊಸ ತಂತ್ರಜ್ಞಾನ ಬರಬೇಕಾದ್ರೆ ವಿಜ್ಞಾನ ಬೇಕು. ಭಾರತ ಸ್ವಾವಲಂಬಿ ಆಗಬೇಕಾದ್ರೆ ವಿಜ್ಞಾನ ಬೇಕು. ನಾವು ಈ ಕಡೆ ಹೊಡೆದ್ರೆ ಈ ಕಡೆ ಕಪಾಳಿ ಕೊಡುವಂಥ ಕಾಲಿಗೆ ಇಲ್ಲ, ಈ ಕಡೆ ಕೊಟ್ಟರೆ ಒತ್ತಾಟಿಕ ಹೊಳಿಗೆ ಹಾರಿಸುವಂಥ ಕಾಲ ಐತಿ. ಅದಕ್ಕೇ ಅಣು ಪ್ರಯೋಗ ಆಯ್ತು ಈ ದೇಶನಾಗ. ಯಾರ ಮ್ಯಾಗೂ ನಾವು ಅಣು ಬಾಂಬ್ ಹಾಕ್ಬೇಕತ್ತಲ್ಲ, ನಮಗೆ ಹಾಕ್ಲಕ್ಕೆ ಬಂದ್ರೆ ನಾವು ಹೆಂಗೆ ಬಿಡ್ಲಾಕ ಬರ್ತದ? ನಮಗೆ ಅದು ಮೇಲೆ ನಮ್ಮ ದೇಶಕ್ಕೊಂದು ಯಾವಾಗಲೂ ಪಾಕಿಸ್ತಾನದವ್ರು ಹೇಳ್ತಿದ್ರು, ನಮ್ಮ ಕಡೆ ಅಣು ಬಾಂಬ್ ಐತಿ, ನಮ್ಮ ಕಡೆ ಹಮಾರ ಪಾಸ್ ಅಣು ಬಾಂಬ್ ಹೈ, ಆಟಮ್ ಬಾಂಬ್ ಹೈ. ಅದಕ್ಕೆ ಹೇಳಿದ್ರು, ನಿಮ್ಮಲ್ಲಿ ಮಕ್ಕಳೇ ಆಟಮ್ ಬಾಂಬ್ ಇದ್ರೆ ನಮ್ಮ ಮನ್ಯಾಗೇನು ದೀಪಾವಳಿಗೆ ಹಾರಿಸು ಪಟಾಕ್ಷಿ ಅಟ್ಟಿ ಅದ ತಿಳ್ಕೊಂಡ್ರಿ ಏನತ್ತೆ. ನಮ್ಮಲ್ಲಿ ಇಟ್ಟು ಒಂದೇ ಒಂದು ಒಗದ್ರೆ ಪಾಕಿಸ್ತಾನಕ್ಕೆ ಗಪ್ಪ ಆಗ್ತದೆ. ಅದು ನಾವು ಹೇಳ್ಕೋದಿಲ್ಲ. ಇದಕ್ಕೆಲ್ಲನೂ ಈ ದೇಶದ ತಪಸ್ಸೇನಿದೆ ನಮ್ಮ ಸಾಧು ಸಂತರದು. ನಮಗೆ ನೋಡಿ ಮಹಾಭಾರತ ರಾಮಾಯಣದಾಗೂ ಬ್ರಹ್ಮಾಸ್ತ್ರ ಅಂತ ಇತ್ತು. ಆ ಟೆಕ್ನಾಲಜಿ ಅವಾಗಿನಿಂದ ಬಂದು, ಅವಾಗ ರಾವಣ ಸೀತೆಯನ್ನು ಯಾವ ವಿಮಾನದಾಗ ಕರ್ಕೊಂಡು ಹೋದ್ರಿ? ಪುಷ್ಪಕ ವಿಮಾನ ಇದ್ದು ಅವಾಗೆ ನಾವು ಅಂದರೆ ಜಗತ್ತು ನಾವು ಯಾಟು ಮುಂದೆ ಹೊರದಿದ್ರೆ ನಮ್ಮ ಹಿರಿಯರು ಅನ್ನೋದು ಇವತ್ತು ನಾವು ಲೆಕ್ಕ ಹಾಕ್ಬೇಕು. ನಮಗೇನು ಮಾಡೋದು? ಮೂಢನಂಬಿಕೆ, ಅದು ಮೂಢನಂಬಿಕೆ ಕೆಲವೊಂದು ಇರ್ಬೋದು. ಆದರೆ ಭಾರತ, ನಾ ಇದಕ್ಕೆ ಹೋಗಿದ್ದೆ, ಕೋನಾರ್ಕ್ ಅಂತೇಳಿ ಒಂದು ಸೂರ್ಯನ ದೇವಸ್ಥಾನ ಐತಿ. ಆ ಕೋನಾರ್ಕ್ ದೇವಸ್ಥಾನಕ್ಕೆ ಗಾಲಿ ಅದಾವೆ. ಗಾಲಿ ಅಂದ್ರೆ ಕಲ್ಲಿನಾಗೆ ಕೆತ್ಯಾರ.
ಅದರ ನೆಳ್ಳ ಮ್ಯಾಗ ಇದು 12 ಹೊಡೆದು 11 ಮಿನಿಟಾಗಿ 43 ಸೆಕೆಂಡ್ ಆಗಿದೆ ಅಂತ ಹೇಳ್ತಾರೆ. ಯಾವಾಗದು ಸೂರ್ಯನ ದೇವಸ್ಥಾನ ಎಷ್ಟು ಸಾವಿರಾರು ವರ್ಷಗಳದ್ದು. ನಾವು ಭಾರತ ಇವತ್ತು ಯಾರಿಂದಲೂ ಏನು ಕಲಿಯೋಂಥದ್ದು ಬೇಕಾಗಿಲ್ಲ. ಮತ್ತು ಇವತ್ತು ನೋಡ್ರಿ, ನಮ್ಮ ಭಾರತವನ್ನು ಯಾರೂ ಹಗುರಾಗಿ ತಿಳ್ಕೊಂಥ ಪರಿಸ್ಥಿತಿ ಇಲ್ಲ ಜಗತ್ತಿನಾಗ. ನಾವು ಇವತ್ತು ಅಮೇರಿಕಾ ಮತ್ತು ರಷ್ಯಾ ಬಿಟ್ಟರೆ ಜಗತ್ತಿನ 3ನೇ ಶಕ್ತಿನೇ ಭಾರತ. ಇನ್ನು ಮುಂದೆ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ಅದಕ್ಕೇ ಭಾರತದ ನೆಲದಲ್ಲಿ ಋಷಿ ಮುನಿಗಳ ತಪಸ್ಸಿದೆ. ಆ ತಪಸ್ಸಿನ ಫಲ ಇವತ್ತು ಸಿದ್ದೇಶ್ವರಪ್ಪ ಅವರು ಅಂತವರು ಕೊನೆಗೆ ಇನ್ನೇನು ಭಾಳ ಇನ್ನು 2-3 ದಿವಸನಾಗ, ಯಾಕಂದ್ರೆ ನಂದು ಅಧಿವೇಶನ ನಡೆದಿತ್ತು ಬೆಳಗಾವ್ದಾಗ. ಶನಿವಾರ ರವಿವಾರ ನಾನು ಸೂಟಿ ಐತೆ ಬಿಜಾಪುರಕ್ಕೆ ಬಂದಿದ್ದೆ. ಎಲ್ಲರೂ ಹೇಳಕತ್ತಿದ್ರು ಅಪ್ಪವ್ರು ಇನ್ನೇನು ಭಾಳ ದಿವಸ, ಯಾಕಂದ್ರೆ ಕನೇರಿ ಮಟ್ಟಕ್ಕೂ ಹೋಗಿದ್ದೆ ನಾನು. ಅವರು ಯಾವುದೇ ಟ್ರೀಟ್ಮೆಂಟ್ ತೊಗೋಲಿಕ್ಕೆ ಒಪ್ಪಲಿಲ್ಲ. ಏನೂ ಬೇಡ ಅಂದ್ರೆ ಅಮೇರಿಕಾದಿಂದ ತರಿಸ್ತೀವಿ ಎಲ್ಲ ಹೇಳಿದ್ರು. ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಫೋನ್ ಮಾಡಿ ಹೇಳಿದ್ರು ಅವ್ರಿಗೆ, ಇಲ್ಲ ನಿಮಗೆ ಯಾವ ದೇಶಕ್ಕೆ ಕಳಿಸ್ಬೇಕು ಟ್ರೀಟ್ಮೆಂಟ್ ಕಳಿಸ್ತೀವಿ ಅಂದ್ರೂ ಅವರು ಒಟ್ಟೆ ಬೇಡ. ನಂದು ಮುಗೀತು. ಹೆಂಗೆ ಮುಗೀತು ಅಂದ್ರೆ ಅವ್ರು ಹೇಳ್ತಿದ್ರು, ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಒಂದು ಕುರು ಬಿಟ್ಟರೆ ಧ್ಯಾನ ಯೋಗ ಸಣ್ಣದಂಗೆ ಮತ್ತೊಂದು ಕುರು ಇರಬಾರ್ದು. ಅದಕ್ಕೇ ಅವ್ರು ಎಲ್ಲೂ ಕುರು ಇಟ್ಟು ಹೋಗಲಿಲ್ಲ ಸಿದ್ದೇಶ್ವರಪ್ಪ ಅವರು. ಅದು ಒಂದು ಸಂದೇಶ ಏನು ಕೊಟ್ರಂದ್ರೆ, ಜಗತ್ತಿನಲ್ಲಿ ಎಲ್ಲ ನಶ್ವರ ಇದೆ, ನಾವೇನು ಮಾಡಿದ್ರು ಸಹ ಕೊನೆಗೆ ಒಂದು ದಿವಸ ಅವರು ಏನು ಇದು ಬರ್ದಾರಲ್ಲ, ಅವರ ಮೃತ್ಯು ಪತ್ರ ಅವತ್ತು ತೆಗೆದ್ರು. ಅವತ್ತೆಲ್ಲ ನಾವು ಮೊದಲು ನಾವೇ ಒಬ್ಬರು ಹೈಕೋರ್ಟ್ ಜಡ್ಜ್ ಇದ್ದರು, ಅವ್ರ ಕಡೆಯಿಂದ ಬರ್ಸಿದ್ರು. ಅವರು ಅದು ಯಾರಿಗೂ ಹೇಳಿದ್ದಿಲ್ಲ, ಅವ್ರು ಯಾರಿಗೂ ಲೀಕ್ ಮಾಡಿದ್ದಿಲ್ಲ. ಅವತ್ತೇ ಅದನ್ನು ತೆಗೆದಾಗನೇ ಗೊತ್ತು ನಾನು ಅಂತ್ಯ ಸಂಸ್ಕಾರ ಹೆಂಗಾಗಬೇಕು, ನನ್ನ ಹೆಸರಲ್ಲಿ ದೇವಸ್ಥಾನ ಯಾವುದೇ ನನ್ನ ಇದ್ರ ಮ್ಯಾಗ ಏನೂ ಕಟ್ಟಬಾರ್ದು ಅಂಥೇಳಿ ಅವಾಗನೇ ತಿಳ್ಕೊಂಡು ಎಲ್ಲ ನದಿಗಳಿಗೆ ಹೋಗಿ ನನ್ನ ಏನು ಇದು ಇದೆ ಅದನ್ನು ಹೋಗಿ ಅದನ್ನು ಚಲಿ ಬರಬೇಕು ಹೊರತು ನಂದು ಯಾವುದೂ ಕುರು ಇರಬಾರ್ದು ಅನ್ನೋಂಥದ್ದು ಸಿದ್ದೇಶ್ವರಪ್ಪ ಅವರ. ಕೊನೆಗೆ ನಾವು ಹೋದಾಗ ಒಂದು ಮಾತು ಹೇಳಿದ್ರು ಅವರು. ಒಂದು 5 ಮಿನಿಟ್ ಭಾಳ ನಕ್ಕೋತ್ ಮಾತಾಡ್ತಾರೆ ನನ್ನ ಜೋಡ. ಇಲ್ಲ ಬಸನಗೌಡ್ರ ನಿಮ್ಮಂಥವ್ರು ಇರ್ಬೇಕು ಸಮಾಜನಾಗ, ಏನಾರು ಮಾತಾಡ್ರಿ. ಒಬ್ಬ ಹಾಗೆ ಒಬ್ಬ ಭಯ ಇದ್ರೇ ಎಲ್ಲ ಸಮಾಜ ಕರೆಕ್ಟ್ ಇರ್ತೈತೆ, ರಾಜಕಾರಣ ಕರೆಕ್ಟ್ ಇರ್ತೈತೆ ಅನ್ನೋರು. ಟೀಕಾ ಮಾಡಬೇಕು, ಹೋರಾಟ ಮಾಡಬೇಕು ಜನರ ಸಲುವಾಗಿ. ಭಾಳ ಮಂದಿಗೆ ಅದು ಲೈಕ್ ಆಗಲಿಕ್ಕಿಲ್ಲ, ನಿಮ್ಮ ಪಾರ್ಟಿಗೂ ಲೈಕ್ ಆಗೋದಿಲ್ಲ, ಹೊರಗೂ ಆಗಲಿಕ್ಕಿಲ್ಲ. ಆದರೆ ನಿಮ್ಮ ಭಾವನೆಯಿಂದ ಜನರಿಗೆ ನ್ಯಾಯ ಸಿಕ್ಕರೆ ಅದೇ ನಿಜವಾದಂಥ ಒಬ್ಬ ರಾಜಕಾರಣಿ ಕೆಲಸ. ಅದಕ್ಕೇ ನಾನು ಹಿಂಗದೀನಿ. ನಾನು ಹೊರಗೆ ಹಾಕ್ತೀನಿ ಅಂತೇಳಿ 20 ವರ್ಷ ಆಯಿತು. ಪ್ರಯತ್ನ ಮಾಡೇ ಮಾಡ್ತಾರೆ ಅವರು. ಟಿ ವಿಯವ್ರು ಹೊಡೆದೇ ಹೊಡಿತಾರೆ. ಶೀಘ್ರದಲ್ಲಿ ಯತ್ನಾಳ ಉಚ್ಚಾಟನೆ ಖಚಿತ. ಯತ್ನಾಳ ಮುಂದಿನ ಹಾದಿ ಏನು ಅವ್ರಿಗೆ ಚಿಂತೆ ಆಗೈತೆ. ನಾ ಚಿಂತೆನೇ ಮಾಡೋದಿಲ್ಲ. ನಾ ಯಾಕೆ ಚಿಂತೆ ಮಾಡಲಿ? ಹೊರಗೆ ಹಾಕ್ತಾರೆ. ಎದಕ್ಕೆ ಹಾಕ್ತಾರೆ? ಅವರು ಒಂದು ನೋಟಿಸ್ ಕೊಡ್ತಾರೆ, ಕೂತ್ಬಿಡ್ತಾರೆ. ಅವ್ರು ನೋಟಿಸ್ ಕೊಟ್ಟರು ನಮ್ಮವ್ರು ಹೇಳ್ತಾರೆ ಸುಮ್ಮನೆ ಪಾಪ ಪ್ರಚಾರ. ಯತ್ನಾಳನ ಪತ್ರಕ್ಕೆ ಚೀಮಾರಿ ಹಾಕಿ ಮಾಡಿ ಸುಮ್ಮನೆ ತಾವೇ ಬರೀತಾರೆ, ರೊಕ್ಕ ತಗೊಳ್ತಾರೆ, ಬರೀತಾರೆ. ಮೊನ್ನೆ ನಾನು ಅವ್ರಿಗೆ ನಾನು ತಿರ್ಸಟ್ಟಿದ್ದೇನು ಹೊಡೆದು ನಡ್ರ ನಿಮ್ಮಂಥ ಪತ್ರಕರ್ತ ನೋಡಿ ನಡಿ ಗೆಟೌಟ್ ಹತ್ತದ್ದು. ಹೀಗೆ ಯತ್ನಾಳರು ಚಾನಲ್ ಮೇಲೆ ಕೋಪಾವೇಶ ಉಗ್ರ ಅವತಾರ ಯಾಕೆ ತಗೊಳಿದ್ರು? ಮತ್ತು ನೀವು ದಿನ ಕಂಟ್ರಿ ಕೆಲಸ ಮಾಡಿದ್ರೆ ನೀವೇನು ಭಾಳ ಇಂದ್ರ ಚಂದ್ರ. ನೀವು ಎಲ್ಲರಿಗೂ ಬೈತೀರಿ, ಸ್ವಾಮಿಗಳಿಗೆ ಬೈತೀರಿ, ರಾಜಕಾರಣಿಗೆ ಬೈತೀರಿ, ಎಲ್ಲರಿಗೂ ಬೈತೀರಿ. ನಿಮ್ಗೊಬ್ಬ ಗುರು ಒಬ್ಬ ಕರ್ನಾಟಕದ ಒಬ್ಬ ಏನಿಲ್ಲ. ಇಲ್ಲಾಂದ್ರೆ ಇವ್ರು ಯಾರಿಗೂ ಇಲ್ಕಂದ್ರೆ ಬಾಯಿಗೆ ಬಂದಂಗೆ ಬೈತಾರೆ ಯಾರು ಬೇಕಾದ. ಅದಕ್ಕೆ ನಾವೊಬ್ಬ ರಾಜಕಾರಣಿ 6 ಸಲ ಆರಿಸಿ ಬಂದೀನಿ, 3 ಸಲ ಬಿದ್ದೀನಿ. 30 ವರ್ಷ 60 ವರ್ಷ ಈಗ ಮುಗಿದು, ಈಗ 60 ವರ್ಷ 30 ವರ್ಷ ಅಧಿಕಾರದಾಗಿದ್ದೀನಿ. 30 ವರ್ಷ ವಯಸ್ಸು 30ನೇ ವರ್ಷಕ್ಕೆ ನಾನು ಕೇಂದ್ರ ಮಂತ್ರಿ ಆಗೀನಿ. ಆದರೂ ಏನೋ ಗಟ್ಟಿಲಿ MLA ಏನೇದೇನು ಮಂತ್ರಿ ಏನಾಗಲಿಲ್ಲ. ಅಪ್ಪವ್ರು ಏನಾಗಿ ಹೇಳಿದ್ರಲ್ಲ, ನಮ್ಮ ಗಾಣಿಗೇರವ್ರು ಅದೇ ಹೇಳಿ ಹೋದರು, ಏನು ಬಿಜಾಪುರ ಚೇಂಜ್ ಮಾಡಿರುತ್ತೆ. ಏನೂ ಇರಲಿಲ್ಲ ನಮ್ಮ ವಿಜಯಪುರ. ಕೆಟ್ಟ ಧೂಳೂರು, ಒಳ್ಳೆಯ ಒಂದು ರಸ್ತೆ ಇಲ್ಲ, ಇದು ಇಲ್ಲ. ನಾ ಹೇಳಿದೆ ಯಡಿಯೂರಪ್ಪಗೆ, ನೀ ಏನು ಮಂತ್ರಿ ಮಾಡೋದು ಬೇಡಪ್ಪ, ನನಗೆ ರೊಕ್ಕ ಕೊಡೋತಾರೆ.
ಅಭಿವೃದ್ಧಿ ಮಾಡೋದೈತೆ, ರೊಕ್ಕ ಕೊಡು, ನೀನು ಕತ್ತಿ ಹೊಡಿಬೇಡ ತಂದ. ಏಲಪ್ಪ ನೀನು ಕೊಡ್ತೀನಿ, ನೀನು ನಾ ಮಂತ್ರಿನೇ ಬೇಡ ತಳೆದೆ. ಮುಂದೆ ಬೆಳಗಾವಿ ಜಿಲ್ಲಾದಾಗ ದೊಡ್ಡ ಮಹಾಪೂರ ಆಗಿತ್ತು, ಭಾಳ ಅತಿವೃಷ್ಟಿಯಾಗಿ ಎಲ್ಲ ಗೋಕಾಕ ಅವು ಎಲ್ಲ ಮುಳುಗಡೆ ಆಗಿತ್ತು. ಅವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಪ್ರಧಾನಮಂತ್ರಿಗಳಿಗೆ, ಕೇಳಿದೆ ಪ್ರಧಾನಮಂತ್ರಿಗಳಿಗೆ. ಬಿಹಾರ್ನಾಗೂ ಅತಿ ಪ್ರವಾಹ ಆಗಿತ್ತು, ನಮ್ಮ ರಾಜ್ಯದಾಗ ಬೆಳಗಾವಿ ಭಾಗದಾಗ ಪ್ರವಾಹ ಆಗಿತ್ತು. ಅವಾಗ ನಮ್ಮ ಪ್ರಧಾನಮಂತ್ರಿಗಳು ಏನು ಮಾಡಿದ್ರಂದ್ರೆ ಬಿಹಾರದ ಬಗ್ಗೆ ಚಿಂತೆ ಮಾಡಿದ್ರು ಟ್ವಿಟರ್ನಾಗ, ಕರ್ನಾಟಕದ ಬಗ್ಗೆ ಮಾತಾಡಿರಲಿಲ್ಲ. ನಾ ಅದನ್ನೇ ಕೇಳಿದ್ದೆ, ನಮ್ಮಲ್ಲಿ ಮಹಾಪೂರ್ವ ಇದಾಗೈತಿ, ಇಷ್ಟು ಜನ ನಿರ್ಗತಿಗರಾಗ್ಯಾರ, ಅವರಿಗೆ ಅಂದ್ಕೊಳ್ಳೇ ಪಟಕ್ಕನೆ ನಾವು 25 MP ಕೊಟ್ಟು ಕಳಿಸೀವಿ, ನೀವು ನಮ್ಮ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ಕೇಳಿದೆ. ಇಟ್ಟೇ ಕೇಳಿನಿ, ಏನೂ ಕೇಳಿಲ್ಲ. ನೀವು ಪ್ರಧಾನಮಂತ್ರಿ ವಿರುದ್ಧ ಮಾತಾಡಿದೆ ಹಂಗೆ ಹಿಂಗೆ ಅದು ಕತ್ತಿ ಹೊಡಿಲಕತ್ತರು, ಏನು ಮಾಡಂಗದಿರಿ? ಮುಂದೆ ಯಡಿಯೂರಪ್ಪ ಬಂದು ಆಲಮಟ್ಟಿಗೆ ಏನು ಇದಕ್ಕೆ ಆಲಮಟ್ಟಿ ನಮ್ಮ ಕೃಷ್ಣಾ ನದಿಗೆ ಬಾಗಿನ ಅರ್ಪಿಸ್ಲಾಕ ರಾತ್ರಿ ಅವ್ರಿಗೂ ಬೇಕಾಗಿತ್ತು. ಸುಮ್ಮನೆ ಮ್ಯಾಗ ನನ್ನ ಬಗ್ಗೆ ಕಳ್ಕಳಿ ತೋರಿಸ್ಬೇಕಲ್ಲ ಪಾಪ. ಏನಪ್ಪ ಹಿಂಗೆಲ್ಲ ಪ್ರಧಾನಮಂತ್ರಿ ಮಾತಾಡಿ ನಿನ್ನ ಹೊರಗೆ ಹಾಕುವಂಥ ಭಾಳ ದೊಡ್ಡ ಪ್ರಯತ್ನ ನಡೆದಿದೆ. ನಾನೇ ಹೇಳಿದ್ದೀನಿ ಸ್ವಲ್ಪ ತಡ್ಕೋ, ಹಾಗೆಲ್ಲ ನೀವೇನೇ ಕಾಳಜಿ ಮಾಡಿಬೇಡ್ರಿ ತಳೆದೆ. ನಾ ಗಟ್ಟಿದ್ದೀನಿ, ನಾನೇನು ಹೊರಗೆ ಹಾಕೋದಿಲ್ಲ, ಏನೂ ಆಗೋದಿಲ್ಲ. ನೀವು ಅದನ್ನು ಮತ್ತೆ ನಾನು ಉಪಕಾರ ಮಾಡಿನ ಅನ್ನೋದು ಬೇಡ. ನಿಮ್ಗೆ ಆಶ್ಚರ್ಯ ಅಂದ್ರೆ ಎಷ್ಟು ಅಂದು ಮಾತಾಡ್ಕೊತ ಕೂತಿದ್ದೀವಿ. ನಮ್ಮವ್ರ ಇವ್ರು ಬಂದರು, ಶಿವೋಗಿ ಕಳ್ಸೋದಂತೇಳಿ ಅವರ ಪ್ರೈವೇಟ್ ಸೆಕ್ರೆಟ್ರಿ ಇದ್ದರು. ನಾ ಮಾತಾಡಿದ 2 ದಿವ್ಸಿಗೆ ನನಗೆ ನೋಟಿಸು ಬಂತು, ನೀ ಹಿಂಗೆ ಮಾತಾಡಿ ಅಂತೇಳಿ. ಅದ್ರ ಜೋಡ ಆ ಶಿವೋಗಿ ಕಳ್ಸೋದು ಇಬ್ಬರೇ, ಯಡಿಯೂರಪ್ಪ ನಾವು ಇಬ್ಬರೇ ಊಟ ಮಾಡ್ಕೊತ ಕೂತಿದ್ದೀವಿ. ಅದ್ರ ಜೋಡ ನೋಟಿಸ್ ಸಂಜೆ ಮುಂದೆ 6ಕ್ಕೆ ಬಂದಿತ್ತು. 8ಕ್ಕೆ ನಾವು ಯಡಿಯೂರಪ್ಪ ಜೋಡ ಆಲ್ಮಟ್ಟಾಗ ಊಟ ಮಾಡಕತ್ತಿದ್ವಿ. ಇದನ್ನೇ ಕತ್ತಿ ಹೇಳಕತ್ತಿ ಒಳಗೆ ನನ್ನ ಒಬ್ಬನೇ ಕರೆದ್ರು, ಬಾರಪ್ಪ ಭಾಳ ಸೀರಿಯಸ್, ಬಾಗಲ ಹಾಕೋದು ಬಾಗಲ ಏನು ಹಿಂಗೆ ಮಾತಾಡಿ ಭಾಳ ಪ್ರಧಾನಮಂತ್ರಿಗಳು ಏನು ಮಾತಾಡಿಲ್ಲ ಸರ್, ಜನರಿಗೆ ಅನ್ಯಾಯ ಆಗೈತಿ ಮಾತಾಡೀನಿ. ನೀನು ಹೊರಗೆ ಹಾಕ್ತಾರೆ ಹಾಕಲಕ್ಕೆ ಬಿಟ್ಟರೆ ನೀವೇನು ನಡ್ರಿ ಊಟಕ್ಕೆ ಹೋಗಿ ನಡ್ರಿ ಅದು ಕರ್ಕೊಂಡು ನಾನು ಇನ್ನು ಬಂದು ಹಿಂಗೆ ಊಟಕ್ಕೆ ಕೂತಿದ್ದೀವಿ. ಅವ್ರು ಶಿವೋಗಿ ಕಳ್ಸೋದು ಬಂದು ಕಿವ್ಯಾಗ ಹೇಳಿದ್ರು ಯಡಿಯೂರಪ್ಪಗೆ, ಸರ್ ಕೇಂದ್ರ ಸರ್ಕಾರ 1,000 ಕೋಟಿ ರೂಪಾಯಿ ಪರಿಹಾರ ಕರ್ನಾಟಕಕ್ಕೆ ಘೋಷಣೆ ಮಾಡ್ತಾರೆ. ಏನಾಯಿತು, ನೋಟಿಸ್ ಕೊಟ್ಟು ಅದಕ್ಕೆ ಉತ್ತರ ಕೊಟ್ಟೆ, 11 ಪೇಜದ್ದು ಕೊಟ್ಟೆ, ನಾನು ಬಿಡಲಿಲ್ಲ. ಹೌದು ರೀ, ನೀವು ಹಿಂಗೆ ಮಾಡ್ತೀರಿ, ಕರ್ನಾಟಕಕ್ಕೆ ಯಾಕೆ ಮಾತಾಡಲಿಲ್ಲರಪ್ಪ, ಬರೀ ಬಿಹಾರಕ್ಕೆ 1000 ಕೋಟಿ ಕೊಟ್ಟಿರಿ, ಕರ್ನಾಟಕ ಎಲ್ಲರೂ ಉತ್ತರ ಕೊಟ್ಟೆ. ಅದಕ್ಕೂ ಸಮಾಧಾನ ಆಯಿತು. ಸತ್ಯ ಕಣಿ ಇರ್ಬೋದು, ಅದನ್ನು ನಮಗೆ ಸತ್ಯ ಮಾತಾಡೋದು ಕಲಿಸಿದವರೇ ಸಿದ್ದೇಶ್ವರಪ್ಪರು, ವೇದಾಂತ ಕೇಸರಿ, ಮಲ್ಲಿಕಾರ್ಜುನ. ಸತ್ಯ ಮಾತಾಡಿದ್ರು ಬದುಕ್ತೀವಿ ಅನ್ನೋವಂಥದ್ದು ಸಮಾಜನಾಗ. ಈಗ 75 ವರ್ಷದವ್ರು ಎಲ್ಲರದು ಸನ್ಮಾನ ಮಾಡಿದ್ರು. ಅವ್ರಿಗೆ ಕನ್ಫರ್ಮ್ ಆಯ್ತು, ಇನ್ಮ್ಯಾಗ ನೀವು 75 ವರ್ಷ ಇನ್ನು ಊರಾಗೇನು ಜಗಳ ಪಗಳ ಹಚ್ಚಬೇಡ್ರಪ್ಪ, ಇದನ್ನು ಜಪ ಮಾಡ್ಕೋತ ಶಿವಾಯ ನಮಃ ಶಿವಾಯ ನಮಃ ಆ ಸ್ವಸ್ಥ್ಯಾರ ನೋಡಿ ತಾಪ್ ಮಾಡ್ಕೋಬೇಡ್ರಿ, ಶಿವಾಯ ನಮಃ ಶಿವಾಯ. ಅವ್ರು ಏನಾರು ಊಟ ಮಾಡಲಿ ಅದನ್ನು ನೋಡಿ ಆ ಕಡೆ ನೋಡಬೇಡ್ರಿ, ನಿಮಗೇನು ತಿನ್ನೋದೈತೆ ಅಟ್ಟೆ ತಿನ್ರಿ, ಶಿವಾಯ ನಮಃ ಶಿವಾಯ. ಸೊಮ್ಮೆ ನಮ್ಮ ಸೊಸಿ ಹಂಗೆ ಮಾಡಕತ್ತಾಳ, ನಮ್ಮ ಸೊಸಿ ಇದ್ರೆ ಹೋಳಿಗೆ ಮಾಡ್ತಿಲ್ಲ ಕತ್ತರ್ಸ, ಯಾವ್ದಕ್ಕೆ ಬೇಕು ನಮ್ಮ ಹೋಳಿಗೆ ರೀತಿಲಿ ಹೋಗ್ಯ. ನೀವ್ರ 75 ವರ್ಷಕ್ಕೆ ಹೊಂಟಿರಿ ಆ ಕಡೆ ನೋಡ್ರಿ. ಹಿಂದ್ರಗಡೆ ಅವ್ರು ಇವ್ರು ಹೇಳಿದ್ರು, ಯಾರು ಇನ್ನೂ ತಪ್ಪಿ ಉಳಿದ್ರಿ 75 ವರ್ಷನವರು ಸನ್ಮಾನ ಯಾರು ಮಾಡ್ಕೋತಾರ? ಹಂಗೆ ಗಂಡಸರಿಗೆ ಪಗಾರ ಕೇಳಬಾರ್ತದೆ, ಹೆಣ್ಮಕ್ಳಿಗೆ ವಯಸ್ಸು ಕೇಳಬಾರ್ದತ್ತ. ಎಲ್ಲರೂ ಏನೋ 65 ಮುಗಿದು ಹೇಳ್ತಿರ್ತಾರವ್ರು ಭಾಳ ಚಂದ. ಅದು ನಮ್ಮ ಊರಾಗ ಜಾತ್ರೆ ಇತ್ತಲ್ಲ, ಅವತ್ತು ತೇರು ಜಗ್ಗಾಗ ಅದು ಜಲ್ದಿ ಬರಲಿಲ್ಲ, ಅವತ್ತು ಹುಟ್ಟಿ ನೋಡತ್ತಾರ. ಅದು ಯಾವಾಗ ತೇರು ಜಗ್ಗಿರ್ತಾರೋ ಯಾವಾಗ ಹುಟ್ಟಿರ್ತಾರೋ ಗೊತ್ತ. ಆ ವಯಸ್ಸೇ ಇರೋದಿಲ್ಲ ಕೆಲವೊಮ್ಮೆ ಪಾಪ. ಅವಾಗೆಲ್ಲ ಬರೆದಿಡ್ತಿದ್ದಿಲ್ಲ, ಹಿಂದೆ ಕೇಳಿ ಬರೆದಿಡ್ತಿದ್ರಿ ಜ್ಯೋತಿಷಿಗಳು. ಈಗ ಎಲ್ಲರೂ ಇಷ್ಟು ಗಂಟೆಗೆ ಹುಟ್ಟಿದ್ರು, ಮಧ್ಯಾಹ್ನ ಈ ಊರಾಗ ಹುಟ್ಟಿದ್ರು, ಅಲ್ಲಿ ಆಗನಿ ಇಟ್ಟು ಆಕ್ಟಿವಿಟಿ ಏನೇನು ಅದಾವೆ ತೊಗೊಂಡು ನೀ ಹಿಂಗಾಗ್ತಿ ಹಿಂಗಾಗ್ತೈತಿ ಈಗ ಹೇಳ್ತಾರೆ ಜ್ಯೋತಿಷಿಗಳು. ಅಂದ್ರೆ 75 ವರ್ಷದ ಅಪ್ಪವರು ಸ್ಮರಣೆ, ಯಾಕಂದ್ರೆ 75 ವರ್ಷದಿಂದ ಇಲ್ಲಿ ಬಂದಿದ್ದರು. ಅಂದ್ರೆ ನೀವು ಅವಾಗ 75 ವರ್ಷ ಆದವ್ರು ಎಲ್ಲರೂ ಅವಾಗ ಹುಟ್ಟಿದ್ರಿ ಅಂತೇಳಿ ಒಂದು ಸಂದೇಶ. ಅಂದ್ರೆ ಅಪ್ಪವರು ಬಂದದ್ದು 75 ವರ್ಷ, 75 ಈಗ ಆಗ್ಯಾವಂದ್ರೆ ನೀವು 75 ವರ್ಷದಿಂದ ಈ ಗ್ರಾಮದಲ್ಲಿ ಸುತ್ತಮುತ್ತಲ ಗ್ರಾಮದಲ್ಲಿ ಜನನ ಆಯ್ತು ಅನ್ನೋವಂಥದ್ದು ಸಂದೇಶಗಳು ಭಾಳ ಒಳ್ಳೆಯ ಒಂದು ಇದನ್ನು ಮಾಡಿದ್ರು.
ಅವ್ರ ಕೈಗೆ ಒಂದು ಇದು ಕೊಟ್ಬಿಟ್ರೆ 108 ಎಟ್ರದೈತ್ರಪ್ಪ ಅವರು 108 ಏನು ಸೋತ್ಕೊಂಡ್ರು ಆ ಕಡೆ ಎಲ್ಲೂ ನೋಡೋದಿಲ್ಲ ಹೊಟ್ಟೆ ಅಂದ್ರೆ ಸ್ವಲ್ಪ ಜಗಳ ಪಗಳ ಕಡಿಮೆ ಆಗ್ತದೆ ಅಂತೇಳಿ ಅಪ್ಪವ್ರು ಭಾಳ ಕರೆಕ್ಟ್ ಮಾಡಿರಿ ನಾವು ಏನೇನೋ ಹೊಟ್ಟೆ ಏನಾರು ಭಾಳ ಸಿಟ್ಟು ಬತ್ತಂದ್ರೆ ಶಿವಾಯನ ಮಮ್ ಶಿವಾಯನ ಮಮ್ ಶಿವಾಯನ ಮಮ್ ಶಿವಾಯನ ಮಮ್ ಸಿಟ್ಟು ಬಂದು ಮತ್ತೆ ಶಿವಾಯನ ಮಮ್ ಸಿಟ್ಲಾರಿ ಶಿವಾಯನ ಅನ್ರಿ ನಕ್ಕೋತಾರೆ ಅನ್ರಿ ಭಕ್ತಿಯಿಂದಾರೆ ಅನ್ರಿ ಒಟ್ಟು ಶಿವಾಯನ ಮತ್ತು ಸ್ವಸ್ಥರಿಗೆ ಕಾಡಬೇಡ್ರಿ ಮೊಮ್ಮಕ್ಕಳಿಗೆ ಚಂದಾಗಿ ಆಡಿಸೋದು ಶಿವಾಯನ ಅನ್ಕೋತ ಕೊಂಡ್ರತ್ತೇಳಿ ಇವತ್ತು ಅಪ್ಪವರು ಅಂದರೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿಗಳ ಸ್ಮರಣೆ ಆಯಿತು. ಸಿದ್ದೇಶ್ವರಪ್ಪರ ಒಂದು ಪ್ರೀತಿ, ಯಾಕಂದ್ರೆ ಪ್ರತಿ ಸಲ ಗುರುಪೂರ್ಣಿಮೆ ಆದಾಗ ಕೃಷ್ಣ ಕಿತ್ತೂರ್ದವ್ರೆ ನಮ್ಮ ಬಿಜಾಪುರದ ಎಲ್ಲ ಊಟದ ಪ್ರಸಾದದ ಓಡಾಡಕ್ಕೆ ಬರೋರೇ ಕೃಷ್ಣ ಕಿತ್ತೂರ್ದವ್ರು. ಯಾಕಂದ್ರೆ ನಾನೇ ಅದರ ಅಧ್ಯಕ್ಷ ಯಾವಾಗಲೂ ಏನೋ ಹೋಗ್ತಿದ್ದಲೇ ಬಿಡ್ತಿದ್ದಿಲ್ಲ, ಅಧ್ಯಕ್ಷ ನೆನೆ ಮಾಡಿ ಇಟ್ಟಿರ್ತಿದ್ರು. ಒಂದು ಸಲ ಏನು ಹೇಳಿಬಿಟ್ರು ಅಪ್ಪರು, ಇನ್ನು ಮ್ಯಾಗ ನಮ್ಮನ್ನೆಲ್ಲ ಮೀಟಿಂಗ್ ಕರೆದಿದ್ರು, ಇನ್ನು ಮ್ಯಾಗ ಯಾರೂ ಪಟ್ಟಿಗೆ ಹೋಗ್ಬೇಡ್ರಪ್ಪ ಅಂದರು. ನಮ್ಮ ಮಂದೆಲ್ಲ ಗಾಬರಿ ಆಗಿಬಿಟ್ರು. ಇಲ್ರಿ ಅಪ್ಪರ ನಾವು ಪಟ್ಟಿ ಕೇಳಲಿಲ್ಲ ಅಂದ್ರೆ ಹೆಂಗೆ, ಮತ್ತು ಮಂದಿ ಕೊಡಬೇಕಲ್ಲ. ಇಲ್ಲಪ್ಪ, 1 ಕಿಲೋ ರವೆ ಬರಲಿ, 1 ಕಿಲೋ ಬೆಲ್ಲ ಬರಲಿ, ಅದನ್ನೇ ಎಷ್ಟು ತಿರುವಿ ಅದು ಎಷ್ಟು ಮಂದಿಗೆ ಆಗ್ತದೆ ಅಷ್ಟು ಕೊಟ್ಟು ಮುಗಿಸ್ಬಿಟ್ರತ್ತ. ನಾವೆಲ್ಲ ಕೂತು ಕಮಿಟಿಯವ್ರು ಚಿಂತೆ ಮಾಡಿದ್ವಿ, ಏನು ಅವ್ರು ಹೇಳ್ಯಾರ ಅಪ್ಪವ್ರು ಹೇಳ್ಯಾರ ಅಂದ್ಮ್ಯಾಗ ಏನಾಗಿದೆ ಆಗ್ತದೆ ಅಂತ ನಾವು ತಯಾರಾದೀವಿ. ಆ ಮೀಟಿಂಗ್ನಾಗೇ ಅದೇ ಸಭೆ ಒಳಗೆ 6 ಸ್ವಯಂ ಪ್ರೇರಣೆಯಿಂದ ಕೊಡೋರಿದ್ರೆ ಕೊಡ್ರಪ್ಪ ಅಂತೇಳಿ ನಾನೇ ಮೊದಲು ಘೋಷಣೆ ಮಾಡಿಬಿಟ್ಟೆ, 101 ಕ್ವಿಂಟಲ್ ಅಕ್ಕಿ ನಾ ಕೊಡ್ತೀನಿ ಅಂತ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ. ಮುಂದೆ ಹೆಂಗಾಯ್ತಂದ್ರೆ ಇಡೀ ಕಾರ್ಯಕ್ರಮ ಮುಗಿದು ಮತ್ತು ಅನಾಜು ಉಳಿತ್ರಪ್ಪ 1 ವರ್ಷಗಟ್ಟಲೆ ಅದು ನಡೀತು. ಅಂದ್ರೆ ಜನರ ಭಕ್ತಿ ಬೇಡೋದ್ರಿಂದಲೇ ಕೊಡ್ತಾ ಇರ್ತಿಲ್ಲ. ಅಂದ್ರೆ ಅಪ್ಪವ್ರಿಗೆ ಅದಕ್ಕೂ ಏನಕ್ಕೂ ಬೇಡಲಿಲ್ಲ. ಒಂದು ಗಾಡಿ ಕೊಡಿಸಿದ್ರಿ ಅಂದ್ರೆ ಬೇಡಪ್ಪ, ನಮಗೆ ಬೇಕಾದವರು ಕರ್ಕೊಂಡು ಹೋಗ್ತಾರೆ, ತಂದು ಬಿಡ್ತಾರೆ. ಒಂದು ವಾಹನ ತೊಗೊಲಿಲ್ಲ, ಯಾರ ಕಡೆಯಿಂದ ಕಾಲು ಮುಗಿಸೋಲಿಲ್ಲ, ಅವರು ಇದಕ್ಕಂತೂ ಕಿಸೇ ಇರಲಿಲ್ಲ. ಇವತ್ತು ಅಪ್ಪವ್ರು ಬರೇ ಮಾತಾಡೋಕ್ಕೆ ಚಾಲು 6ಕ್ಕೆ ಮುಂಜಾನೆ ಅವ್ರ ಪ್ರವಚನ ಚಾಲು ಅಂದ್ರೆ 6 ಅವ್ರು ಮಾತಾಡೋಕ್ಕೆ ಚಾಲು ಮಾಡ್ಯಾರಂದ್ರೆ 6 ಗಂಟೆ ಆಗಿದೆ ತಿಳ್ಕೊಬೇಕು ಟೈಮ್. ಒಳಗೊಮ್ಮೆ ಈ ಕರ್ಲಾಕ್ ಬರೋರು ತಡ ಮಾಡಿದ್ರೆ ಅವ್ರು ನಡ್ಕೋತ ಹೊಂಟ್ಬಿಡೋರು ಅವ್ರ ಕಾರ್ಯಕ್ರಮ. ಈ ರೀತಿ ಬಹುಶಃ ನಮ್ಮ ದೇಶದಲ್ಲಿ ಇತ್ತೀಚಿನ ಶತಮಾನದಲ್ಲಿ ಪೂಜ್ಯ ಸಿದ್ದೇಶ್ವರ ಅಪ್ಪವ್ರ ಸಮಾನರು ಯಾರೂ ಇಲ್ಲ ಅಂತೇಳಿ ಭಾಳ ಹೆಮ್ಮೆಯಿಂದ ನಾವು ಹೇಳ್ಬೇಕಾಗ್ತದೆ. ಅವ್ರಿಗೆ ಭಾಳ ಪ್ರೀತಿ ಅಂದ್ರೆ ದೇಶ, ರೈತ, ಸೈನಿಕರು ಚರ್ಚೆ ಅದ್ರ ಮ್ಯಾಗಿನೇ ಮಾಡ್ತಿದ್ರು. ನಾವು ಹೋಗಿ ಕುಂಡಿರ್ತಿದ್ವಲ್ಲ, ಏನು ನಡೆದೈತೆ ಬಸ್ ಹೆಂಗೆ ನಡೆದದು ಇದು ಎಲ್ಲ ದೇಶದ್ದೆಲ್ಲ ಕೇಳೋರು. ಅವ್ರಿಗೊಮ್ಮೆ ನಾ ಕೇಂದ್ರ ಮಂತ್ರಿ ಇದ್ದೆ, ದಿಲ್ಲಿಗೆ ಬಂದಿದ್ರು ಅವರೊಂದು ಸುತ್ತೂರು ಮಟ್ಟದ ಒಂದು ಇಂಜಿನಿಯರಿಂಗ್ ಕಾಲೇಜ್ ಓಪನಿಂಗ್. ಏರ್ಪೋರ್ಟಿಗೆ ಹೋಗಿದ್ದೆ ನಾನು. ಹಿಂಗ್ರಪ್ಪ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಮ್ಮನ್ನು ಭೇಟಿ ಆಗ್ಬೇಕತ್ತಾರದು. ಇಲ್ಲ, ನಮ್ದೇನು ಕೆಲಸ, ನಮ್ಮ ಕೆಲಸ ಬೇರೆ, ಅವ್ರು ದೇಶದ ಒಳ್ಳೆಯ ಕೆಲಸ ಬರಲಿಲ್ಲ ಅವರು. ನಿಮ್ಗೆ ಗೊತ್ತದ, ಪದ್ಮಶ್ರೀ ಏನೋ ಕೊಟ್ಟರು ಅವ್ರಿಗೆ, ಅದನ್ನು ತೊಗೋಲಿಲ್ಲ. ಯಾರೋ 50 ಲಕ್ಷ ರೂಪಾಯಿ ತಂದು ಕೊಟ್ಟರು, ಅದನ್ನು ತೊಗೋಲಿಲ್ಲ. ನಮಗೇನು ಬೇಡತ್ತೆ. ಆದರೂ ಜನ ಅದಕ್ಕೆ ಇಡೀ ವಿಜಾಪುರ ಜ್ಞಾನ ಯೋಗಾಶ್ರಮಕ್ಕೆ ಒಂದು ಮಾದರಿ ಸೇವೆ ಮಾಡಿದಾರೆ. ಯಾರಪ್ಪ ಅಂದ್ರೆ ನನ್ನ ಅವಧಿಯೊಳಗೆ ನಾನು ನೋಡಿದ್ದು, ನಾವು 40 ವರ್ಷದಿಂದ ಅದು ಕೃಷ್ಣ ಕಿತ್ತೂರದ ನಮ್ಮ ಯುವಕರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಬಂದು ಮಾಡ್ತಿದ್ರು. ಇನ್ನು ನಮ್ಮ ಊರನವ್ರು 1 ತಾಸು 2 ತಾಸು ಬರೀ ಮೂತಿ ತೋರಿಸಿ ಹೋಗೋ ಮಂದಿ ಭಾಳ ಅದಾರೆ ರೀ ಬಿಜಾಪುರನಾಗ. ಸುಮ್ತು ಶೋ ಮಾಡಿ ಹೋಗೋದು, ಅಪ್ಪರ ಮುಂದೆ ಹಿಂಗೆ ಅಡ್ಡಾಡೋದು, ಬೋಗಣಿ ತೆಗಿಯೋ, ನೀರು ಹಾಕೋ, ಅವ್ರ ಅಪ್ಪರ ಬಂದಾಗ ಹೇಳೋದು. ಅಟ್ಟು ಹೇಳಿ ಕಡೆಯಾಕಾದ್ರೆ ಅಂದ್ರೆ ಮತ್ತೆ ಹೋಗಿ ತಮ್ಮ ಉದ್ಯೋಗಕ್ಕೆ ಹತ್ತರು. ಆದ್ರೆ 2-3 ದಿವಸ ಹಾಕ್ರಿ ಅಪ್ಪರು, ಒಂದು 3-4 ದಿವಸ ಅಲ್ಲೇ ಇರ್ತಿದ್ರು. ಇದ್ದು ಅಲ್ಲಿ ಎಲ್ಲ ಇರ್ಲಕ್ಕೆ ವ್ಯವಸ್ಥೆ ಇರಲಿಲ್ಲ. ಮೊದಲ ಬಿಜಾಪುರನಾಗ ಏನೂ ಸೌಲಭ್ಯ ಇರಲಿಲ್ಲ. ಯಾರೇ ಹಿಂಗೆ ಬಂತೀನಂದ್ರೆ ಅದು ಆಶ್ರಮನೂ ಸಣ್ಣದು. ಯಾರೇ ಬರ್ತೀನಂದ್ರೆ ಎಲ್ಲೇ ಮಕ್ಕೋತಿದ್ರು, ಎಲ್ಲೇ ಹೇಳ್ತಿದ್ರು, ಎಲ್ಲಿ ಜಳಕ ಮಾಡ್ತಿದ್ರು ಗೊತ್ತಿಲ್ಲ ನನಗೆ. ಎಷ್ಟು ಸಿನ್ಸಿಯರ್, ಎಷ್ಟು ಅದಕ್ಕೇ ನಾ ಇವತ್ತು ಯಾಕೆ ಬಂದಿದ್ದಂದ್ರೆ ಕೃಷ್ಣ ಕಿತ್ತೂರು ಕಿನ್ನಮ್ಮ ಹೋಗುವಂಥ ಭಾಗ್ಯ ಸಿಕ್ಕಿದ್ದು. ಯಾಕಂದರೆ ನಮ್ಮ ಎಲ್ಲ ಯುವಕರು ಮನೆ ಬಂದಿದ್ದರು. ನಾನು ಒಂದು ಕಾರ್ಯಕ್ರಮದಾಗಿದ್ದೆ, ITI ಇದ್ದು ಕಾರ್ಯಕ್ರಮದಾಗ. ಅವತ್ತೇ ನಿರ್ಣಯ ಮಾಡಿದೆ, ಇವತ್ತು ಏನೇ ಆಗಲಿ ಇವತ್ತು ಇಲ್ಲಿ ಬಂದು. ಯಾಕಂದ್ರೆ ನಾಳೆ 3ನೇ ತಾರೀಕಿತ್ತು ನನ್ನ ಕಾರ್ಡ್ನಾಗ ಹೆಸರು. ನಮ್ಮದು ನಾಳೆ ಚಾಲೂ ಆಗ್ತದೆ ಜಂಗಿ ನಿಕಾಲಿ ಕುಸ್ತಿ ಬೆಂಗಳೂರಿನಾಗ. 11ನೇ ಮಾತಾಡೋರು ಬೇಕಲ್ಲ ಅಲ್ಲಿ. ಬರೀ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು
ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಧೀಮಂತ ನಾಯಕರದ್ದು ನಾವು ಮಾತಾಡಿದ್ರೆ ಮತ್ತು ನಮ್ಮ ವಿರೋಧ ಪಕ್ಷ ಅದಕ್ಕೆ ಬೇಕು. ನಾವು ಹಾಗೆ ಹೊಡಿತಿರ್ತೀವಿ, ಅವರು ಮೈ ಮ್ಯಾಗ ಬೀಳ್ತಾರೆ, ನನ್ನ ಮೈ ಮ್ಯಾಗ ಬೀಳ್ರತ್ತಾನೆ. ಅದಕ್ಕೆ 3ನೇ ತಾರೀಕು ಬರೋದಾಗೋದಿಲ್ಲ ಅಂತೇಳಿ ಇವತ್ತು ಈ ಪುಣ್ಯ ಭೂಮಿಗೆ ಬರೋವಂಥ ಅವಕಾಶ ನನಗೆ ಸಿಕ್ಕಿದೆ. ತಮ್ಮೆಲ್ಲರ ಆಶೀರ್ವಾದ, ಅಪ್ಪವರು ಭಾಳ ಇಂಥ ಒಂದು ಸಣ್ಣ ಗ್ರಾಮದಲ್ಲಿಯೂ ಸಹ ಒಂದು ಹೊಸ ಬದಲಾವಣೆ ತರುವಂಥ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಈ ಒಂದು ಪುಣ್ಯದ ಪರ್ವದಲ್ಲಿ ನನಗೂ ಕರೆದು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಪೂಜ್ಯರಿಗೂ, ಯಾಕಂದ್ರೆ ಎಲ್ಲರಿಗೂ ವಿಭೂತಿ ಕೊಟ್ಟೆ ನಾನು. ನಮ್ಮಲ್ಲಿ 1000 ಮ್ಯಾಗ ಆಕಳದವು, ಜವಾರಿ ಆಕಳ ಎಲ್ಲ ದೇಶಿ ಆಕಳ, ಕಿಲಾರಿ. ಯಾರೂ ಈಗ ಆಕಳ ಎಂತಿಂಥ ಆಕಳುಗಳು ಕೊಡ್ಲಕತ್ತಾರಂದ್ರೆ ನನಗೆ ಭಾಳ ಕೆಟ್ಟ ಅನಿಸ್ತದೆ. ಗಬ್ಬಿದ್ದಿದ್ದು ಸಹಿತ ಕಟ್ಗರಿ ಕೊಡ್ಲಕತ್ತಾರೆ. ನಮ್ಮಲ್ಲಿ ಬಂದ ಒಂದು ಮೊನ್ನೆ ಒಂದು 25-30 ಆಕಳ, ಅದ್ರಾಗ 7ನೇ 8 ಗಬ್ಬ ಅದಾವೆ. ಅಂಥವು ಕಿಲಾರಿ ಆಕಳು ನಿಂತು ನೋಡಂಗತ್ತವ. ನಮ್ಮಲ್ಲಿ ಚಲೋ ಹೋರಿ ಇರ್ತಾವೆ. ನೀವು ಕಡೆ ಯಾರೇ ಒಕ್ಕಲ್ತನಕ್ಕೆ ಬೇಕಾದ್ರೆ ನಾವು ಪುಕ್ಕಟ್ ಕೊಡ್ತೀವಿ, ರೊಕ್ಕ ತೊಗೋದಿಲ್ಲ. ಆದ್ರೆ ಒಂದೇ ಕಂಡೀಷನ್ ನಮ್ಮದು, ಕಟ್ಗರಿ ಕೊಡಬಾರ್ದು. ವಯಸ್ಸಾಗೈತಿ, ನಿಮ್ಗೆ ನಡೆಸೋದು ಆಗೋದಿಲ್ಲ ಅಂತ ತಂದು ಮಾತು ನಮ್ಮ ಗೋಶಾಲೆಗೆ ಕೊಡಬೇಕು. ಅದನ್ನು ಮಾತ್ರ ಕಟ್ಗರಿ ಕೊಡುವ, ಅದು ಒಂದೇ ಕಂಡೀಷನ್ ಮ್ಯಾಗ ಚಲೋ ನಮ್ಮಲ್ಲಿ ಹೋರಿಗಳು ತಯಾರಾಗ್ಲಕತ್ತವ. ಯಾಕಂದ್ರೆ ಗಿಲಾರಿ ಗೀರ ಒಂದು 1000 ಮ್ಯಾಗ ಅದಾವೆ. ದಿವಸ ಒಂದು 5-6 ಕಿಲೋ ತುಪ್ಪನೇ 2,500-3 ಸಾವಿರ ರೂಪಾಯಿ ಮಾರ್ಲಕತ್ತೀವಿ ನಾವು. ಯಾಕಂದ್ರೆ ತುಪ್ಪ ಸಿಗುವುದಿಲ್ಲ, ಗೋಮೂತ್ರ ಸಿಗುವುದಿಲ್ಲ. 30 ರೂಪಾಯಿ ಲೀಟ್ರ್ ಗೋಮೂತ್ರ ಒಯ್ತಾರೆ ರೈತರು ಬಂದು. ಮಜ್ಜಿಗೆ ಒಯ್ತಾರೆ, ಕೆಟ್ಟ ಹುಳಿ ಮಜ್ಜಿಗೆ ಒಂದು ಸಿಂಟೆಕ್ಸ್ ಟ್ಯಾಂಕ್ನಾಗ ಹಾಕಿ ಇಟ್ಟಿರ್ತೀವಿ. ಇದಕ್ಕೆ ತಯಾರು ಮಾಡ್ತಾರಲ್ಲ, ಜೀವಾಮೃತ 30 ರೂಪಾಯಿ ಲೀಟ್ರ್ ಮಾರ್ತೀವಿ. 100 ರೂಪಾಯಿ ಲೀಟ್ರ್ ಹಾಲು. ನೀವು ಆ ಕಡೆ ಬಂದರೆ, ಬಿಜಾಪುರಕ್ಕೆ ಬಂದರೆ ಅಲ್ಲೇ ಬಿಜಾಪುರ ಸಿಟಿದಿಂದ ಒಂದು 10-12 ಕಿಲೋಮೀಟ್ರ್ ಐತಿ. ಎಲ್ಲ ಈ ಉದ್ದಿನ ಕಡ್ಡಿ, ಕರ್ಪೂರ, ಕುಂಕುಮ, ವಿಭೂತಿ ಎಲ್ಲ ಈಗ ತಯಾರು ಮಾಡ್ಲಕತ್ತೀವಿ. ನಮ್ಮ ತುಪ್ಪ ಇವತ್ತು ಶುದ್ಧ ಆಕಳು ತುಪ್ಪ ಸಿಗೋದೇ ಇಲ್ಲ. ಇವತ್ತು ದೇವರಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಅದೇ ತುಪ್ಪ ಬೇಕಂತ ಹೇಳ್ತಾರೆ. ಅದಕ್ಕೆ ನೀವು ನಿಮ್ಮ ಮನ್ಯಾಗ ಚಲೋ ನೀರಾವರಿ ಕೊಟ್ಟಾನ ದೇವ್ರ, ಚಲೋದೊಂದು ಆಕಳ ಕಟ್ಟ್ರಿ. ಒಂದು ಆಕಳಾರೆ ಮನ್ಯಾಗ ಕಟ್ಟ್ರಿ. ಒಂದು ಕಾರ್ ಇಟ್ಟಿರ್ತೀರಿ, ಒಂದು ರಗಡ್ ಸ್ಕೂಟ್ರ್, ಮೋಟರ್ ಸೈಕಲ್ಲು ಎಲ್ಲ ಇಡ್ತೀರಿ. ಆದ್ರೆ ಚಲೋ ದನಗಳಿಗೆ ಒಂದು ಚಲೋ ಶೆಡ್ ಕಟ್ಟಿ, ನೀವು ಮನೆಯೆಲ್ಲ 1 ಕೋಟಿ ರೂಪಾಯಿ ಕಟ್ಸಿರ್ತೀರಿ. ಆನಂದವಿಲ್ಲ ಅಂತ ಬರ್ದಿರ್ತೀರಿ. ಆದ್ರೆ ಅದು ಮುಂದೆ ಆಕಳದ ಶೆಡ್ ನೋಡ್ಬೇಕು ಅನ್ನೋ ಹರಕ್ಕೆ ಪತ್ರೆ ಅವರೇನೋ ಅವು ಹಾಗೆ ನಿಂತಿರ್ತಾವೆ, ಮಳೆ ಆಗೋದು. ಅವಕ್ಕೂ ರಕ್ಷಣೆ. ಯಾಕಂದ್ರೆ ಒಂದು ಆಕಳ ನೀವು ಒಬ್ಬೊಬ್ರು ಇಲ್ಕಂದ್ರೆ ಮನೆ ನೋಡಿ ನಮ್ಮ ಸಂಕ್ರಮಣ ಹೆಂಗಾಯ್ತಂದ್ರೆ ಒಂದು 15-20 ಸಾವಿರ ದನ ಕೊಡ್ತಿದ್ವು ನಮ್ಮ ಸಂಕ್ರಮಣದಾಗ ಪ್ರತಿ ವರ್ಷ. ಮೊನ್ನೆ ಸಂಕ್ರಮಣದಾಗ ಒಂದು 600-700 ಇರೋದಿಲ್ಲ. 600-700 ನಾವು ಹೋದೆ ಬಹುಮಾನ ಕೊಡ್ಲಿಕ್ಕೆ. ಯಾಕಂದ್ರೆ ನಾವು ಬಿಜಾಪುರ್ನಾಗ APMC ಅವ್ರು 1 ತೊಲಿ ಬಂಗಾರ, ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಒಳ್ಳೆ ಆಕಳಿಗೆ 1 ತೊಲಿ ಬಂಗಾರ, ಹಿಂಗೆ ಒಂದು 10 ತೊಲಿ ಬಂಗಾರದ ಬಹುಮಾನ ಕೊಡ್ತೀವಿ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಆಕಳೇ ಇಲ್ಲ, ತಗೊಳ್ಳೇ ಇಲ್ಲ. ಅಂದ್ರೆ ಸಂತತಿ ಕಡಿಮೆ ಆಗಕತ್ತದ. ಅದಕ್ಕೆ ನೀವು ಒಬ್ಬೊಬ್ರದ್ದು ರೈತರು ಈ ಕಡೆ ಎಲ್ಲ ಅನುಕೂಲ ಐತಿ, ನಿಮ್ಗೆ ಹಸಿ ಮೇವು ಐತಿ, ಎಲ್ಲ ಐತಿ. ಎಲ್ಲರೂ ಒಂದು ನೋಡಿರಿ, ನಮ್ಮಲ್ಲಿ 4 ದಿವಸ ಒಂದು ಆಕಳು ಇದಿರ್ತದೆ. ದಿನಕ್ಕೆ ಇರ್ತೈತ್ರಪ್ಪ ನಮ್ಮ ಈ ಗೋಶಾಲೆದ. ದಿನ 1-2 ಇದೇ ಇದಿರ್ತಾವೆ. ಅದ್ರ ಹಂಗೆ ನೀವು ಈ ಭಾಗದ ರೈತರು ಒಂದು ಆಕಳ ಸಾಕಿದ್ರೆ, ಒಂದು ಆಕಳ ಮನೆ ಮುಂದೆ ಕಟ್ಟ್ರಿ. ಈಗ ನಾ ಹೆಂಗೆ ಇಷ್ಟು ದೊಡ್ಡದಾಗಿ ಇಷ್ಟೆಲ್ಲ ಎದುರಿಸ್ಲಕ್ಕೆ ಕಾರಣ ಏನಂದ್ರೆ ನಾನು ಹಿಂದೆ ಗೋಮಾತೆ ಆಶೀರ್ವಾದ ಐತೆ. ಅದಕ್ಕೆ ಏನೂ ಆಗಲಾಗೈತೆ. ನಾನು ಹೊರಗೆ ಹಾಕ್ತೀನಿ ಅಂತಾರೆ. ನಂದು ರಾಜಕೀಯ ಮುಗಿದಿತ್ತು, ನಾನು ಹೊರಗೆ ಹಾಕಿದ್ರು. ನಾ ಮೊದಲು ಗೋಶಾಲೆ ಪ್ರಾರಂಭ ಮಾಡಿದೆ 6 ವರ್ಷದ ಹಿಂದೆ. ಮುಂದೆ 3 ತಿಂಗಳದಾಗೆ MLC ಆಗಿಬಿಟ್ಟೆ, ಇಂಡಿಪೆಂಡೆಂಟ್ ನಿಂತುಬಿಟ್ಟೆ. ಯಾವ ಪಾರ್ಟಿ ಟಿಕೆಟ್ ಡಡೆ ಅಂತೇಳಿ MLC ಇಡೀ ಕರ್ನಾಟಕದಾಗ ಹಾಯಿಸ್ಲೇ ಬಂದ. ಅಲ್ಲಿಂದ ಮುಂದೆ ಹಿಂದೆ ಸರಿಲೇ ಇಲ್ಲ ನಮ್ಮ ಗಾಡಿಗೆ. ಈಗ ನೋಡಿ, ನಾವು ಸಿದ್ಧಸಿರಿ ಸೌಹಾರ್ದ ಕಟ್ಟಿವಿ. 4,000 ಕೋಟಿ ರೂಪಾಯಿ ಡಿಪಾಸಿಟ್. ಇಡೀ 4,200 ಕೋಟಿ ರೂಪಾಯಿ ಆಗೈತಿ ಇವತ್ತಿಗೆ. ಅಂದರೆ ಇಡೀ ರಾಜ್ಯದಾಗ ದೊಡ್ಡ ಸೌಹಾರ್ದ ಇಲ್ಲಿ. ಯಾಕಂದ್ರೆ ನನ್ನ ಮಗನ ನಿಂದ್ರಿಸೋದಾಗ ನೀವೆಲ್ಲ ಇಲ್ಲಿಯವ್ರು ಅನೇಕ ಸೌಹಾರ್ದದವ್ರು, ನಮ್ಮ ಪ್ರಕಾಶ್ ಹುಕ್ಕೇರವ್ರ ಪಾಪ ಅವರೇ ಜವಾಬ್ದಾರಿ ತೊಗೊಂಡು ಈಗ ಇಲ್ಲಿ ಜೊಲ್ಲಿಯವರು ಎಲ್ಲರೂ ಕೂಡ ಅವಾಗ ಎಲೆಕ್ಷನ್ ಬಂದಾಗ ಬಂದಿದ್ದೆ ನಾನು. ಅದಕ್ಕೆ ಒಂದು ಮಾತ್ರ ಎಲ್ಲರೂ ಪಾಲಿಸ್ಬೇಕು, ಧರ್ಮ ಉಳಿದ್ರೆ ನಾವು ಉಳಿತೀವಿ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ಯಾರ. ಧರ್ಮವನ್ನು ನಾವು ಉಳಿಸ್ಬೇಕು, ಅದನ್ನು ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಇರೋವಂಥದ್ದೇ ಶರಣರ ವಾಣಿ ಇದೆ. ಹಂಗೆ ನಾವೆಲ್ಲ ನಡ್ಕೊಂಡು ಅದು ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.
ನಮ್ಮ ಕೃಷ್ಣ ಕಿತ್ತೂರು ಗ್ರಾಮದ ಒಡನಾಟ ಮತ್ತು ನಮ್ಮ ಗ್ರಾಮದ ಜನರ ಸೇವೆಯನ್ನು ನೆನಪಿಸಿಕೊಂಡಂತಹ ಜನಪ್ರಿಯ ಶಾಸಕರೂ ಆದಂತಹ ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೃಷ್ಣ ಕಿತ್ತೂರಿನ ಸಕಲ ಸದ್ಭಕ್ತರ ಪರವಾಗಿ ಗುರುದೇವಾಶ್ರಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ತಮ್ಮ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತೇವೆ. ಪರಮ ಪೂಜ್ಯ ಶ್ರೀ ಆತ್ಮಾರಾಮ್ ಮಹಾಸ್ವಾಮೀಜಿಯವರು ಗುರುದೇವಾಶ್ರಮ ಕಕ್ಮರಿ ಪರಮ ಪೂಜ್ಯರಿಂದ ಆಶೀರ್ವಚನ. ಕರುಣ ರಸದ ಕೋಡಿ ಅರಿವ ಕಟಾಕ್ಷದ ಪರತತ್ವ ಅರಪುವ ಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ವಿರಲೆನ್ನ ಮಾನಸದಳು. ಪರಮ ಪೂಜ್ಯ ಗುರುದೇವರಲ್ಲಿ ಶತಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರದ ಆರಾಧ್ಯ ದೇವರು ಲಕ್ಷ್ಮೀದೇವರ ಅಡಿದವರಲ್ಲಿ ಹಣೆ ಮಣಿದು ಇವತ್ತಿನ ವೇದಿಕೆಯನ್ನು ಪಾವನ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಯತಿವರ್ಯರು ಸರಳ ಸಜ್ಜನಿಕೆ ಹೊಂದಿದಂಥ ಮತ್ತು ಸುಮಾರು 10 ವರ್ಷ ಅಪುಗಳ ಸೇವೆಯಲ್ಲಿ ತನ್ಮಯಾಗಿ ಸೇವೆಯನ್ನು ಗೈದು ನಮಗೆ ಮಾರ್ಗದರ್ಶನ ಮಾಡಿ ಅಪುಗಳಿಗೆ ಅಡುಗೆ ಮಾಡೋಕ್ಕೆ ಕಲಿಸಿದಂಥ ವ್ಯಕ್ತಿಗಳು ಯಾರಿದ್ರಂದ್ರೆ ಬಸವೇಶ್ವರ ಅಪುಗಳು ಮಾತ್ರ. ಅವರ ಅಡುಗೆಯಲ್ಲಿ ಹಣೆ ಮಣಿದು ಪರಮ ಪೂಜ್ಯ ಗುರುಪಾದ ಮಹಾಸ್ವಾಮಿ ಅಡಿದಲ್ಲಿ ಹಣೆ ಮಣಿದು ಈಗ ತಾನೇ ಮಾತನಾಡಿದಂಥ ಶ್ರೀಯುತ ಹಿಂದೂ ಹುಲಿ ಅಂಥೇಳಿ ಬಿರುದು ತೊಗೊಂಡಂಥ ಯತ್ನಾಳ್ ಪಾಟೀಲರಲ್ಲಿ ವಂದಿಸಿ ಎಲ್ಲ ಪರಮ ಪೂಜ್ಯರಲ್ಲಿ ಈಗ ತಾನೇ ಸನ್ಮಾನಗೊಂಡಂಥ ಹಿರಿಯರಲ್ಲಿ ಕಾರ್ಯಕರ್ತರಲ್ಲಿ ನಿರೂಪಣೆ ಮಾಡಿದಂಥ ನಿರೂಪಕರಲ್ಲಿ ಎಲ್ಲ ಗಾಯಕರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಯಾಕೆಂದರೆ ಅಪ್ಪಗಳು ಒಂದು ಮಾತು ಹೇಳ್ಯಾರ, ಮಾತನಾಡದೆ ಕೃತಿಯನ್ನು ಸಾಗಿಸುವ ಮಾತ್ರ ಯಶಸ್ವಿ ಕಲಿಸ್ತಾನ, ಅದು ಮಾತ್ರ ಬದುಕಿಗೆ ಸಾರ್ಥಕತೆಯನ್ನು ಪಡಿತ ಅನ್ನೋ ಮಾತು ಅಪ್ಪಗಳಿಲೆಲ್ಲ ಹೇಳಿ ಹೋಗಿದ್ದಾರೆ. ಸುಮಾರು 75 ವರ್ಷದ ಹಿಂದುಗಡೆ ಮಲ್ಲಿಕಾರ್ಜುನ ಅಪ್ಪಗಳು ಸಿದ್ದೇಶ್ವರ ಅಪ್ಪಗಳು ಗುರುಗಳು ಅಂದರೆ ಈ ಜಾಗದಾಗ ಅವರು ಪಾದಾರ್ಪಣೆ ಆಗ್ಯದ. ಕೃಷ್ಣ ಕಿತ್ತೂರು ಇವತ್ತಿನ ದಿವಸ ಏನಾಗ್ಯದ ಅಂತ ಕೇಳಿರಿ ಅಂದ್ರೆ ಅವಿಮುಕ್ತ ಕ್ಷೇತ್ರ ಆಗ್ಯದ. ಅವಿ ಅಂದ್ರೆ ಪಾಪ, ಅವಿಮುಕ್ತ ಅಂದ್ರೆ ಪಾಪಿನ ಸ್ಥಳ ಕೃಷ್ಣ ಕಿತ್ತೂರು ಅಂಥೇಳಿ ನಾವು ಭಾವಿಸ್ಬೇಕಾಗ್ತದೆ. ಇವತ್ತು ಎಲ್ಲಿ ಮಹಾತ್ಮರು ಅಡ್ಡಾಡಿದಾರೋ, ಎಲ್ಲಿ ಮಹಾತ್ಮರು ವಾಸಿಸಿದಾರೋ ಆ ಸ್ಥಳ ಅವಿಮುಕ್ತ ಕ್ಷೇತ್ರ ಆಗ್ತದೆ. ಅಂದ್ರೆ ಪಾಪಿಲ್ಲದ ಸ್ಥಳ. ಅಂಥ ಪುಣ್ಯ ಕ್ಷೇತ್ರ ಯಾವುದಂದ್ರೆ ಕೃಷ್ಣ ಕಿತ್ತೂರ. ಅಪ್ಪಗಳ ಬಲ್ಲಿ ಕೃಷ್ಣ ಕಿತ್ತೂರು ಅವರು ಬಂದರು ಅಂದ್ರೆ ಸಾರ್ವಜನಿಕ ಅಪ್ಪಗಳ ದರ್ಶನ ಕೊಟ್ಟರು ಕೂಡ ಕೃಷ್ಣ ಕಿತ್ತೂರು ಅವ್ರಿಗೆ ಮ್ಯಾಲ ಕರಿ ಅಂತಿದ್ರು. ಯಾಕೆ ಕರಿ ಅಂತಿದ್ರು ಅವರು? ಅಪ್ಪಗಳು ಮನಸ್ಸು ಬಿಚ್ಚಿ ನೆಗಬೇಕಾಗಿತ್ತು ಅಂದ್ರೆ, ವಿನೋದಾಗಿ ಮಾತಾಡಬೇಕಾಗಿತ್ತು ಅಂದ್ರೆ ಕೃಷ್ಣ ಕಿತ್ತೂರವ್ರು ಕೂಡ ಮಾತ್ರ ವಿನೋದಾಗಿ ಮಾತಾಡ್ತಾರೆ. ಯಾವ ಊರು ಕೂಡ ವಿನೋದಾಗಿ ಮಾತಾಡ್ತಿರ್ಲಿಲ್ಲ ಅವರು. ಅಷ್ಟು ಆತ್ಮೀಯ ಸಂಬಂಧ ಇಟ್ಟುಕೊಂಡವರು ಸಿದ್ದೇಶ್ವರ ಅಪ್ಪಗಳು. ಅಂಥ ಪುಣ್ಯಾತ್ಮರ ಸೇವೆ ಮಾಡಿದಂಥ ಬಸವೇಶ್ವರ ಅಪ್ಪಗಳು ಅವ್ರದ್ದು ಇವತ್ತು ರಜತ ಮಹೋತ್ಸವದ 25 ವರ್ಷ ಐತಿ ಪೀಠಕ್ಕನ್ನು ಆಗ್ಯವರು. ಅಂಥ ಮಹಾತ್ಮರು ಭಾಳ ಸರಳ ಅವರು. ಎಲ್ಲ ನಾಟಕಿಯಾಗಿ ಅಪ್ಪಗಳು ಸೇವೆ ಬದಲಿ ಅಡ್ಡಾಡಿ ಹುಟ್ಟುವುದಾಗ ಬಂದಾರ, ನಾಟಕಿಯಾಗಿ ಮಾಡಿ ಸ್ವಾಮಿಗಳು ಭಾಳ ಅದಾರ ನಂಬಲ್ಲಿ. ಆದರೆ ನಿಜವಾಗಿ ಸೇವಾ ಮಾಡಿದವರು ಪ್ರಸಾದಲಿಂಗ ಸ್ವಾಮಿಗಳು, ಸಂಗಮದೇವ ಸ್ವಾಮಿಗಳು, ಬಸವೇಶ್ವರ ಅಪ್ಪಗಳು. ಭಾಳ ಅವರ ಪರಿಶ್ರಮ ಆಗ್ಯದ. ಸೇವಾ ಮಾಡಿ ಹಿಂದೆ ಬಂದು ನೆಲ ನಿಂದ್ರದು. ಈಗ ಹೇಳಿದ್ರಲ್ಲ ಗೌಡ್ರು, ಸೇವಾ ಮಾಡ್ಲಾರ ಮುಂದೆ ಫೋಟೋ ತಗೊಳ್ಳೋದು ಬೇರೆ, ಸೇವಾ ಮಾಡಿ ಹಿಂದಿರೋರು ಕೃಷ್ಣ ಕಿತ್ತೂರದವ್ರು ಅಂತ ಹೇಳಿದರು ಪಾಟೀಲರು. ಭಾಳ ಹೇಳಕ್ಕೆ ಹೆಮ್ಮೆ ಅನ್ನಿಸ್ತದ. ಆ ಬಳಿಕ 2008ದಾಗ ಹಠಯೋಗ ಶಿಬಿರ ಮಾಡಬೇಕು. ಸ್ವಾಮಿಗಳು ಏನು ಅವರು ಉತ್ತೀರ್ಣಾಗಿ ಬೆಳಿಬೇಕು, ಉರ್ದುಮುಖ ಆಗಿ ಬೆಳಿಬೇಕು, ಅಧುಮುಖ ಆಗಬಾರ್ದು ಸ್ವಾಮಿಗಳು. ಯಾಕಂದರೆ ಜ್ಞಾನಯೋಗ ಆಶ್ರಮದ ಪದ್ಧತಿ ಏನದಂದ್ರೆ ಭಾರತ ದರ್ಶನ ಮಾಡುವಾಗ ಇಡೀ ಕರ್ನಾಟಕ ಸ್ವಾಮಿಗಳಿಗೆಲ್ಲ ಒಂದು ಟ್ರೈನ್ ಮಾಡಿದ್ರು ಸುತ್ತೂರು ಜಗದ್ಗುರುಗಳು. ಇಡೀ ಕರ್ನಾಟಕ ಸ್ವಾಮಿಗಳು ಎಷ್ಟದಾರ ಅವ್ರನ್ನ ಭಾರತ ದರ್ಶನ ಮಾಡಿಸ್ತೀನಿ ಅಂತೇಳಿ ಎಲ್ಲ ಸ್ವಾಮಿಗಳಿಗೆ, ಕರ್ನಾಟಕದಿದ್ದಂಥ ಸ್ವಾಮಿಗಳಿಗೆ ಟ್ರೈನೇ ಬುಕ್ ಮಾಡಿಬಿಟ್ಟಿದ್ದಾರೆ ಸುತ್ತೂರು ಜಗದ್ಗುರುಗಳು. ಎಲ್ಲ ಸ್ವಾಮಿಗಳು ಏನು ವಿರಕ್ತ ಮಠದವ್ರು ಅದಾರ, ಪಟ್ಟದೇವ್ರು ಅದಾರ, ಎಲ್ಲ ಇದ್ದರು. ಅದರಾಗ ಜ್ಞಾನಯೋಗಾಶ್ರಮ ಸ್ವಾಮೀಜಿಯವರು ಇದ್ದರು. ಎಲ್ಲ ಸ್ವಾಮಿಗಳು ಭಾರತ ದರ್ಶನ ಮಾಡೋಕ್ಕೆ ಹೋಗಿ ಏನೇಂತಂದ್ರೆ ಸೀರೆ ಮತ್ತು ಬಳಿ ತಂದರು. ಜ್ಞಾನಯೋಗಾಶ್ರಮ ಸ್ವಾಮಿಗಳು ಅಷ್ಟೇ ಏನು ಖರೀದಿ ಮಾಡೋರು ಬಂದಂಥ ಸ್ವಾಮಿಗಳು ಯಾರದ ಜ್ಞಾನಯೋಗಾಶ್ರಮದವ್ರು. ಇಂಥ ಸ್ವಾಮಿಗಳು ಏನಾಗಬೇಕಂದ್ರೆ ಅಧುಮುಖ ಆಗಲಿ ಉರ್ದುಮುಖ ಆಗಬೇಕಾಗಿತ್ತು. ಹಠಯೋಗ ಶಿಬಿರ ನಡೆಸ್ಬೇಕಂತೇಳಿ ಸಂಗಮದೇವ ಸ್ವಾಮಿಗಳು ಕೂಡ ಚರ್ಚೆ ನಡೀತು.
ಎಲ್ಲಿ ಮಾಡ್ಬೇಕಂತ ಊರ ಏನಿರ್ಬೇಕಂದ್ರೆ ಹಠಯೋಗ ಶಿಬಿರ ಮಾಡಬೇಕಾಗಿತ್ತು ಅಂದ್ರೆ ಹಾಲ ತುಪ್ಪ ಇರ್ಬೇಕು. ಗೌಡ್ರು ಹೇಳಿದ್ರಲ್ಲಿ ಈಗ ಹಾಲ ತುಪ್ಪ ಉಂಡು ಸಶಕ್ತ ಆಗ್ಬೇಕು. ಈಗಿನ ಹುಡುಗರು ಹೆಂಗಾಗ್ಯಾವ, ಏನು ಉಣೋದಿಲ್ಲ ಬಿಡಿದ್ರು ಬಡ್ದಾಡ್ಕೋತ ಸೊಂಟ ಪ್ಯಾಂಟ್ ನಿಲ್ವಲ್ದು, ಕೈಯಾಗ ಮೊಬೈಲ್ ಹಿಡಿಯೋಕ್ಕೆ ಶಕ್ತಿ ಇಲ್ಲ. ಸ್ವಲ್ಪ ತುಪ್ಪ ಸಜ್ಜಕ ತಿಂದು ಗಟ್ಟಿ ಆಗ್ಬೇಕು. ಅಪ್ಕೊಳ್ದು ಏನಂದ್ರೆ ಏನು ತಿನ್ಬೇಕಂದ್ರೆ ತುಪ್ಪ ಸಜ್ಜಕ ತಿನ್ಬೇಕಂತ ಹೇಳ್ತಾರೆ. ಹಂಗೆ ತುಪ್ಪ ಸಜ್ಜಕ ತಿನ್ನೋದು ಕಪ್ಪಲಿಗೆ ಓದಿ ಸಜ್ಜಕ ಎಲ್ಲಿ ಸಿಗ್ತಂದ್ರೆ ಕೃಷ್ಣ ಕಿತ್ತೂರ್ದಿಗೆ ಸಿಗ್ತದೆ, ಅಲ್ಲೇ ಹಠಯೋಗ ಶಿಬಿರ ನಡೆಸ್ಬೇಕಂತ ಹೇಳಿದರು. 2008ದಾಗ ಸುಮಾರು 40 ಜನ ಸ್ವಾಮಿಗಳು ಸಂಗಮದೇವ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಇಲ್ಲಿ ತಿಂಗಳಾವಧಿ ನಡೀತು. ಎಷ್ಟು ಸೇವೆಯನ್ನು ಮಾಡಿದರು, ಏನು ಉಣಿಸಿದ್ರಿ ಏನು ತಿನ್ನಿಸಿದ್ರಿ ಅದು ಮರೆಯೋಕ್ಕಾಗ್ತದೆ ಹೇಳಿಲ್ಲ. ಚೀನಾದಲ್ಲಿ ಒಂದು ಗಾದೆ ಮಾತದ, ಯಾವ ಹೊಂಡದ ನೀರು ಕುಡಿದಿರ್ತೀವೋ ಹೊಂಡ ಕೆಡಿಸಿಬೇಡ, ಹಾಗೆ ರಕ್ಷಣೆ ಮಾಡಿ ಹೋಗ್ಬೇಕು. ಅದಕ್ಕೆ ಈ ಅನ್ನ ಹಾಕಿದ ಮನೆ ಹೊಲಕ್ಕೆ ಹಾಕಿದ ಗೊಬ್ಬರ ಎಂದೂ ಕೆಡಂಗಿಲ್ಲ, ಇಂದಿಲ್ಲ ನಾಳೆದ ಫಲ ಕೊಟ್ಟೆ ಕೊಡ್ತದೆ. ಅದಕ್ಕಾಗಿ ಕೃಷ್ಣ ಕಿತ್ತೂರು ಊರ ಪರಿಶೀಲಿಗೆ ಬಂದೇ ಬರ್ತದಂತ ಹೇಳಿ ಭಾಳ ಮಾತಾಡೋದೆ. ಗೌಡ್ರು ಹೇಳಿದ್ರಲ್ಲ ಒಂದು ಆಕಳ ಕಟ್ಟಿರಿ ಅಂತ ಹೇಳಿ, ನಾವು ಆಕಳುಗಳು ಕಟ್ಟಿದೆವು. ಅದು ಗೌಡ್ರದ ಪ್ರೇರಣೆ ಮತ್ತು ಕಾಡಸಿದ್ದೇಶ್ವರ ಅಪ್ಪಗಳ ಮಾರ್ಗದರ್ಶನ. ಸುಮಾರು 25 ಆಕಳುಗಳ ಆಶ್ರಮದಲ್ಲಿ ಇದ್ದಾವೆ. ಆ ಬಳಕ ಗೌಡ್ರು ಎತ್ತಿಲೆ ಒಕ್ಕಲ್ತನ ಮಾಡ್ತೇವೆ ನಾವು, ಅಂದರೆ ಟ್ಯಾಕ್ಟ್ರಲ್ಲಿ ಬಿತ್ತಂಗಿಲ್ಲ, ಆರ್ಗ್ಯಾನಿಕ್ ಮಾಡ್ತೇವೆ. ಆ ಎತ್ತಿಲೆ ಬಿತ್ತಿ 70 ಚೀಲ ಜೋಳನ ಬೆಳೆದಿದ್ದೆ ನಾ ಈ ಸಲ. ಅಂದ್ರೆ ನಾವು ಬರೀ ಮಾತಾಡುವ ಸ್ವಾಮಿ ಅಲ್ಲ, ಗಣ್ಯರ ಅಪ್ಪಗಳು ಹೇಳ್ದಂತೆ ನಾವು ಕೆಲಸ ಮಾಡುವಂಥ ಸ್ವಾಮಿಗಳು. ಯಾಕಂದ್ರೆ ಜ್ಞಾನಯೋಗಾಶ್ರಮ ಪದ್ಧತಿನೇ ಹಾಗೆ, ಬರೀ ಭಾಷಣ ಬಿಗುವುದಲ್ಲ, ಕೆಲಸ ಮಾಡುವುದು. ಈಗ ತಾನೇ ಹೇಳಿದ್ರಲ್ಲ ಇದು ಮಹಾಕುಂಭದ ಹೇಳಿದರು ಗೌಡ್ರು, ಒಂದು ಮಾತು ಹೇಳಿದರು, ಟೀಕಾ ಮಾಡಿದವ್ರು ರಾತ್ರಿ ಮುಣಿಗೆ ಬಂದ್ರೆ ಅಂತ ಹೇಳಿದ್ರು. ಕಣೇರಿ ಅಪ್ಪಗಳು ಮೊನ್ನೆ ಅಲ್ಲಿ ಧಾರವಾಡದಲ್ಲಿ ಕಾರ್ಯಕ್ರಮ ಮಾಡ್ಬೇಕಾರೆ ಒಂದು ಮಾತು ಹೇಳಿದರು, ವಯಸ್ಸಾದ ಮ್ಯಾಗ ಹ್ಯಾಂಗೆ ಮಾತಾಡ್ಬೇಕು ಕೂಡ ಪ್ರಜ್ಞೆ ಇರುವುದಿಲ್ಲ, ಪಾಂಡಿತ್ಯ ರಗಡಿ ಇರ್ತದೆ, ಹ್ಯಾಂಗೆ ಶಬ್ದ ಬಳಸ್ಬೇಕು ಅನ್ನೋದು ಗುರುತಿರಲಿಲ್ಲ. ಮುದುಕಾಗಿ ಅಲ್ಲಿ ಹೋದ್ರೆ ಬಡತನ ಹಿಂಗತ್ತದನಂತ ಹೇಳಿ ನಾವು ಬುದ್ಧ ಗಯ್ಯಾಕ ಕಟ್ಟೆನೆ ಯಾಕಂತೇಳಿ ಪ್ರಶ್ನೆ ಮಾಡಿದ್ರು ಅಲ್ಲಿ ಎಲ್ಲಿ ಧಾರವಾಡದಲ್ಲಿ. ಅವಾಗೇ ತಿರುಗೇಟು ಕೊಡುವಂಥ ಸ್ವಾಮಿಗಳು ರಗಡ ಮಂದಿ. ಅದಕ್ಕೆ ನಮ್ಮ ಹಿಂದೂ ಧರ್ಮ ರಕ್ಷಣೆ ಮಾಡುವಲ್ಲಿ ಸ್ವಾಮಿಗಳ ಪಾತ್ರ ಭಾಳ ದೊಡ್ಡದದ. ಆ ದಾರಿಯಲ್ಲಿ ಸಾಗಿದವ್ರೆ ಅಂದ್ರೆ ನಮ್ಮ ಬಸನಗೌಡರು. ಒಬ್ಬಾಕಿ ಸಾನ್ವಿ ಅಂತೇಳಿ ಆಗಿ ಹೋದ್ರೆ ನಿಮ್ಗೆ ಗೊತ್ತಿರಬೇಕು, ಕಾಡು ಬಿಟ್ಟು ಹುಲಿ ಎಂದರೆ ನಾಡಿಗೆ ಬಂದ್ರೆ ಅದು ಯಾರ್ದಾರಿ ಪಾದ ನೆಕ್ಕಿತ್ತೇನು, ಎದಕ್ಕರೆ ಆಶೆ ಒಡ್ಡಿತ್ತೇನು, ಅದು ತನ್ನ ಶೌರ್ಯ ತೋರಿಸಿ ಹೋಗ್ತದೆ ವಿನ ಅದು ಯಾರು ಆಶೆ ಪಡ್ಲಾರಂಗೆ ಬದುಕ್ತದೆ. ಹಂಗೆ ಬದುಕದವ್ರು ಯಾರಂದ್ರೆ ಬಸನಗೌಡರು, ಎಲ್ಲದಕ್ಕೆ ಹೆದರವ್ರಲ್ಲ ಅವರು. ಅಂಥ ವ್ಯಕ್ತಿಗಳಿಗೆ ನೀವು ಕರೆಸಿಲ್ಲ ಅಂದ್ರೆ ಹಿರಿಯರು ಬರೀ ಯೂಟ್ಯೂಬ್ದಾಗ ನೋಡಿದೆವು, ಟಿ ವಿಯಾಗ ನೋಡಿದೆವು ರೀ, ಪ್ರತ್ಯಕ್ಷ ದರ್ಶನ ಮಾಡಿಸಿದ್ರಲ್ಲ ಅವ್ರಿಗೆ ನಾ ಧನ್ಯವಾದ ಹೇಳ್ತೀನಿ ಅಂತ ಹೇಳಿದ್ರು ಹಿರಿಯರು. ಬರೀ ನಾವು ಯೂಟ್ಯೂಬ್ದಾಗ ನೋಡಿದೆವು, ನಮಗೇನು ಬಸನಗೌಡ್ರಿಗೆ ಬೆಟ್ಟ ಯಾಕೆ ಆಗ್ತಿರಲಿಲ್ಲ, ಅವ್ರು ಕೂಡ ನಾವು ಕುಂಡ್ರಕ್ಕೆ ಆಗ್ತಿತ್ತಲ್ಲ. ಇವತ್ತೆಲ್ಲ ಕುಂಡ್ಸಿರಲ್ಲ, ಯಾರು ಕರ್ಕೊಂಡು ಬಂದಿರಲ್ಲ ಆ ಕಾರ್ಯಕರ್ತರಿಗೆ ಒಂದು ಹೆಮ್ಮೆಯ ತಮ್ಮದು ಚಪ್ಪಾಳೆ ಇರಲಿ, ಯಾಕಂದ್ರೆ ಭಾಳ ದೊಡ್ಡ ಕೆಲಸ ಅವರು ಮಾಡಿದ್ದಾರೆ. ಇನ್ನು ಎರಡನೇದಾಗಿ ಇನ್ನು ಏನು ಕೃಷ್ಣ ಕಿತ್ತೂರು ಅಪ್ಪಗಳು ಅದಾರಲ್ಲ, ಅವರು ನಿಮ್ಮ ಮನೆ ಮಗನಂತೆ, ನಿಮ್ಮ ಮಗ ಹ್ಯಾಂಗೆ ನೀವು ಕಾಳಜಿ ವಹಿಸಿ ಅವರಿಗೆ ಪ್ರಸಾದನ ಬಡಿಸ್ತೀರೋ ಅದೇ ರೀತಿ ತಾವು ಬಡಿಸ್ತೀರಿ, ಇನ್ನೂ ಅದೇ ರೀತಿ ಮುಂದುವರಿಲಿ ಅಂತ ಹೇಳಿ ನಾನು 4 ಮಾತನ್ನು ಗುರುಪಾದ ಕರ್ಪಿಸಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿ. ನಮ್ಮ ಭಾರತ ದೇಶದ ಹೆಮ್ಮೆಯ ಋಷಿಗಳ ಒಂದು ಸಾಲಿನಲ್ಲಿರ್ತಕ್ಕಂಥ ಪೂಜ್ಯ ಸಿದ್ದೇಶ್ವರಪ್ಪಗಳ ಚರಣಗಳನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಇದೊಂದು ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮ. ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನಪ್ಪಗಳು ಈ ಕೃಷ್ಣ ಕಿತ್ತೂರಿಗೆ ಪಾದಾರ್ಪಣೆ ಮಾಡಿ 75 ವರ್ಷ ಮತ್ತು ಪರಮ ಪೂಜ್ಯ ಬಸವೇಶ್ವರ ಮಹಾಸ್ವಾಮಿಗಳು ಈ ಗ್ರಾಮದ ಈ ಗುರುದೇವ ಆಶ್ರಮಕ್ಕೆ ಅಧಿಪತಿಗಳಾಗಿ 25 ವರ್ಷ. ಆ ಎರಡರ ಸವಿನೆನಪಿಗಾಗಿ ಈ ಕಾರ್ಯಕ್ರಮ. ಅದರಲ್ಲಿ ಇವತ್ತು ಭಾಳ ಜನರಿಗೆ 75 ವರ್ಷ ಆಗಿ ಅವರು ತುಂಬು ಜೀವನದಲ್ಲಿ ಏನೇನು ಮಾಡಿ ಬದುಕ್ಯಾರೋ ಗೊತ್ತಿಲ್ಲ. ಇನ್ನು ಮೇಲೆ
ಸನ್ಯಾಸಿಗಳಾಗಿ ನಮ್ಮ ಭಾರತ ದೇಶದ ಪರಂಪರೆಯಲ್ಲಿ 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈಗ 3 ಆಶ್ರಮ ಕಳೆದು ಹೋಗ್ಯಾವ. ಅವರು ಯಾವ ರೀತಿಯಾಗಿ ಕಳೆದವರು ಗೊತ್ತಿಲ್ಲ. ಇನ್ನು ಬದುಕಿರುವಷ್ಟು ಕಾಲ 25 ವರ್ಷ ಬದುಕಿದ್ರು ಅಂತಂದ್ರೆ ಮನೆಗೆ ಹೋಗಲಾರ್ದ ಇದೇ ಆಶ್ರಮದಲ್ಲಿದ್ದ ತಮ್ಮ ಜೀವನ ಸಾಗಿಸಲಿ ಅಂತ ಬಸವೇಶ್ವರ ಸ್ವಾಮಿಗಳು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅದು. ಚಪ್ಪಾಳಿಗೆ ತುಸು ಮಂದಿನ ಹೊಡೆದ್ರಿ. ಯಾಕಂದ್ರೆ ಬಹುತೇಕ ಅವು ಕಾಡ್ತಿರ್ಬೇಕ್ರಿ ಮನ್ಯಾಗ. ಅವ್ರು ಹೊಡೆದರಿಗೆ ಅವ್ರು ಕಾಡ್ಲಾರ್ದವ್ರು ಸುಮ್ಮ ಕೂತೀರಿ ನೀವು. ಅದು ಇದೊಂದು ವೈಶಿಷ್ಟ್ಯ ಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿ ಅವರು ಹೆಂಗದಾರ ಬಸವೇಶ್ವರ ಸ್ವಾಮಿಗಳು ಅಂತಂದ್ರೆ ಬಹಳ ಬುದ್ಧಿವಂತರು, ಅಷ್ಟ ಹೃದಯವಂತರು, ಅಪ್ಪುಗಳ ಸೇವೆಯನ್ನು ನಿರಂತರವಾಗಿ ಮಾಡಿದವರು. 10-20 ವರ್ಷ 10 ವರ್ಷ ಅಂತಂದ್ರೆ ನನಗೆ ಅದಿಲ್ಲ. ನೋಡಿದ್ರಾಗ ಬಹಳ ವರ್ಷದಿಂದ ಮಾಡ್ಕೊತ ಬಂದಾರ. ಅದಕ್ಕೆ ವರ್ಷಕ್ಕೆ ಮಿತಿ ಇಲ್ಲ. ಅಂತಹ ಪೂಜ್ಯರು ನಿಮ್ಮ ಕೃಷ್ಣ ಕಿತ್ತೂರುಗೆಟ್ಟ ಗುರುಗಳಲ್ಲ. ಅವರು ನಮ್ಮ ಸುತ್ತಮುತ್ತ ಎಷ್ಟು ಗ್ರಾಮ ಅಂತಂದರೆ ಅದಕ್ಕೆ ನೆಲೆ ಇರಲಾರ್ದಷ್ಟು ಎಲ್ಲರಿಗೂ ಮಾನವ ಕುಲಕ್ಕೆ ಗುರುಗಳಾಗಿರ್ತಕ್ಕಂಥವ್ರು ಬಸವೇಶ್ವರ ಸ್ವಾಮಿಗಳು. ಅವರಿಗೆ ಅನಂತ ಶರಣಗಳನ್ನು ಹೇಳಿ, ನಮ್ಮ ಆತ್ಮಾರಾಮ ಮಹಾಸ್ವಾಮಿಗಳು ಅವರು ಒಳ್ಳೆಯ ಕೆಲಸಗಾರರು. ಅಪ್ಪುಗಳ ಜೊತೆ ಭಾಳ ದಿವಸ ಅವರು ಸೇವೆ ಮಾಡಿದವರು. ಈಗ ಅಲ್ಲಿ ಆಶ್ರಮ ಒಂದು ಶಿಕ್ಷಣ ಸಂಸ್ಥೆ. ಅವರು 25 ಅಲ್ರಿ ಆಕಳು 75 ಚೀಲ ಜೋಳ ಬೆಳೆದಾರ್ರಿ ಅವರು. ಸನ್ಯಾಸಿಗಳಲ್ಲಿ ಜೋಳ ಬೆಳೀತಾ ಬಿಡ್ಕೊಳ್ತೇನೆ ಅವ್ರು ನಾವು. ಆದರೂ ಆ ರೀತಿಯಾಗಿ ಅವರು ಸ್ವತಂತ್ರವಾಗಿ ಶಿಕ್ಷಣ ಸಂಸ್ಥೆ ನಡೆಸ್ಯಾರ. ಅಲ್ಲಿ ಒಂದು ದೊಡ್ಡ ಆಶ್ರಮ ಅದು, ಗುರುದೇವ ಕಕ್ಕಮರಿ ಗುರುದೇವ ಆಶ್ರಮ. ಆ ಆಶ್ರಮದಲ್ಲಿ ಅವರು ವಾಸಿಸ್ಯಾರ. ಅವರಿಗೆ ಅನಂತ ಶರಣಗಳನ್ನು ಹೇಳಿ, ಈಗಾಗಲೇ ನೀವು ಭಾಷಣ ಕೇಳಿದ್ರಲ್ಲ, ನಮ್ಮ ಅವ್ರಿಗೆ ಏನು ಅನ್ನಬೇಕು ಗೊತ್ತಾಗವಲ್ದು ನನಗೇನು. ಪೂಜ್ಯರು ಅನ್ನಬೇಕು, ಏನು ರಾಜಕೀಯ ಅವ್ರು ಅನ್ನಬೇಕು, ಏನು ಅವರು ಬರ್ಬರ್ತಾ ಮುಂದೆ ನಮ್ಮ ದೇಶದ ಒಬ್ಬ ಶ್ರೇಷ್ಠ ನಾಯಕರು ಪ್ರಧಾನಿ ಆಗ್ತಾನಂತ ನಂದೊಂದು ಇದು ಅದ ರೀ ಅನಿಸಿಕೆ. ನಾನು ವೈಯಕ್ತಿಕ ಹೇಳ್ತೇನೆ. ಅವರ ದಿಟ್ಟತನ, ಅವರೊಂದು ವ್ಯಕ್ತಿತ್ವ, ಮತ್ತು ಯಾರಿಗೆ ಒಂದಿಷ್ಟು ಏನೂ ಮಾಡಲಾರ್ದ ಸ್ವತಂತ್ರವಾಗಿ ಅದೊಂದು ನಮಗೆ ವಿಶೇಷ ಏನು ಅಂತಂದ್ರೆ, ಈ ಸನ್ಯಾಸಿಗಳದಾವಲ್ರಿ ಮುಪ್ಪಿನ ಕಾಲಕ್ಕೆ ಈ ಮುದುಕರಿಗೆ 75 ವರ್ಷ ಆಗಂಡು ನೀವೇನು ಅನಾಥಾಶ್ರಮಕ್ಕೆ ಎಲ್ರಿ ಕಳಿಸ್ತೀರಿ? ಸ್ವಾಮಿಗಳು ಯಾವ ಆಶ್ರಮಕ್ಕೆ ಹೋಗ್ಬೇಕ್ರಿ? ಮನೆ ಅಪ್ಪಗಳು ಹೇಳಿದರು ಒಮ್ಮೆ, ಸಿದ್ದೇಶ್ವರ ಅಪ್ಪಗಳು ಅವ್ರಿಗೆ ಆರಾಮಿರ್ಲಾರ್ದಾಗ ನನಗೆ ಹಿಂಗಾತು, ಉಳಿದ ಸನ್ಯಾಸಿಗಳಿಗೆ ಹೆಂಗೆ ಅಂತ ಕೇಳಿದ್ರಿಲ್ರಿ. ಅಪ್ಪಗಳು ವಿಚಾರ ಮಾಡಿದ್ರು. ಅವಾಗ ಕಣೇರಿ ಅವರು ಇದ್ದರು. ಅವ್ರು ಹೇಳಿದರು ಅದಕ್ಕೆ ನಾವು ಅದೀವಂತಂದರು. ಗೌಡ್ರು ಇದ್ರು ಕಾಣಿಸ್ತದ್ರಿ ಅವಾಗ. ಅದಕ್ಕೆ ಗೌಡ್ರು ಏನು ಮಾಡ್ಯಾರಂತಂದ್ರೆ, ಸಿದ್ದೇಶ್ವರ ಅಪ್ಪುಗಳ ಹೆಸರಿನಿಂದ ಒಂದು ದವಾಖಾನೆ ತೆಗೆದು ಯಾವನೇ ಸನ್ಯಾಸಿಕ್ಕೆ, ನಾವಷ್ಟೇ ಅಲ್ಲ, ಜ್ಞಾನ ಯೋಗಾಶ್ರಮದಷ್ಟೇ ಅಲ್ಲ, ಕ್ಯಾಂಪ್ ಅರಿಭಿ ಹಾಕ್ಕೊಂಡು ದವಾಖಾನೆಗೆ ಬಂದು ಅಂದ್ರೆ ಅವ್ರನ್ನ ಪುಕ್ಕಟ್ಟು ನೋಡ್ತಾರಂತ ನಂದೊಂದು ಆಸೆ ಅದ ರೀ. ಅವ್ರಿಗೆ ವ್ಯವಸ್ಥೆ ಬೇಕಲ್ರಿ. ಮುಪ್ಪಿನ ಕಾಲಕ್ಕೆ ಅಪ್ಪುಗಳು ಹೇಳ್ಯಾರ, ಮುಪ್ಪ, ರೋಗ, ಮರಣ ಇವು ಯಾವನೂ ಬಿಟ್ಟಿಲ್ಲ. ಇವು ಗಚ್ಚಿನ ರೀ, ಇವು ಬಂದೇ ಬರ್ತಾವ. ಅವು ಬರುವಾಗ ಒಂದಿಷ್ಟು ವ್ಯವಸ್ಥೆ ಜೀವನಕ್ಕೆ ಬೇಕಾಗ್ತದೆ ರೀ. ಅದನ್ನು ಮಾಡ್ತಾರೆ. ಅವ್ರು ಅಷ್ಟೇ ದಿಟ್ಟಿರ್ದಾರೆ. ಅವ್ರ ಭಾಷಣ ಕೇಳಕತ್ತಾರ, ನೀವು ಎದ್ದು ಹೋಗಂಗಿಲ್ಲ ಮನೆಗೆ, ನಮಗೆ ಲಗೇಜ್ ಮುಗಿಸ್ಕೊಂಡಾರ್ರಿ ಗುರುಗಳು. ಎಷ್ಟು 9 ಗಂಟೆಗೆ ಎಲ್ಲ ಮುಗಿಬೇಕ್ರಿ ಇದು ಕಾರ್ಯಕ್ರಮ. ಈಗ 9 ಗಂಟೆ ಆಗಕ್ಕೆ ಬಂದೈತಿ. ಇನ್ನೂ 2 ಹಾಡವ್ರದಾರೆ, ಇನ್ನೂ ಮಾಡೋರ್ದಾರ. ಅವ್ರು ಮನೋರಂಜನೆ ಕಾರ್ಯಕ್ರಮ ಅದಾವ. ಈ ಕಾರ್ಯಕ್ರಮ ಇವತ್ತಿನ ವಿಷಯ ಭಕ್ತಿ ಅಂತ ಇಟ್ಕೊಂಡಾರೆ. ಭಕ್ತಿ ಇದು ಯಾವ ಕೃಷ್ಣ ಕಿತ್ತೂರ, ಅದು 75 ವರ್ಷಕ್ಕಿಂತ ಮೊದಲು ಹೆಂಗಿತ್ತು ಗೊತ್ತಿಲ್ಲ. ನಾನು ಇಲ್ಲಿ ಬಂದೀನಿ ಬಂದು ಒಂದು 35 ವರ್ಷ ಆಗಿರ್ಬೇಕು ರೀ ಊರಿಗೆ ಬರಾಕತ್ತಿ. ನಮ್ಮ ರಾಮಣ್ಣ ಅಜ್ಜ ಇದ್ರಿ, ಯಾರ್ರೀ ತಿರ್ಕಾಣಿ ರಾಮಣ್ಣ ಮುತ್ಯ. ಅವ ಬಂದು ಕೂತಂದ್ರೆ ಕತೆ ಎಲ್ಲ ಹೇಳ್ತಿದ್ದ. ಅವ ಊರಂದು ನನ್ನ ಇದಕ್ಕೆ ಬಂದ್ಕೊಂಡ್ರೆ ಅಲ್ಲಿ ಯಾರು ಇವ್ರು ತೊಡೆದಾಗ ಇರ್ತೀನಿ ಇಲ್ಲಿ ಬಸರಿಗೆ ಅವ್ರು ತೊಡೆದಾಗ. ಅವೆಲ್ಲ ನೋಡಿದ್ರೆ ಮಲ್ಲಿಕಾರ್ಜುನ ಅಪ್ಪುಗಳು ಬಂದ ಈ ಊರೊಳಗೇನು ಪಾದ ಹಾಕಿದ್ರು ಅದು ಎಲ್ಲ ಹೋಗಿಬಿಟ್ಟಿತ್ತು. ನಮ್ಮದು ಊರಾಗೇನು ಕಂಟಕನ ಹೋತು ಅಂತ ಹೇಳಿದರು. ಅವ್ರು ಹೆಂಗೆ ಭಾಳ ಹೇಳಿದಾರೆ ಅವರು ರಾಮಣ್ಣಜ್ಜ ಅವರು. ಇಲ್ಲಿ ಅಪ್ಪುಗಳು ಪ್ರವಚನ ಹೇಳ್ತಾರಂತೆ. ಯಾರೋ ಬಂದ ಒಬ್ಬರು ಕಣ್ಣಿರ್ಲಾರ್ದು ಮುದುಕಿ, ಬ್ರಾಹ್ಮಣರ ಮುದುಕಿ, ಅದ್ರ ಇದು ತೊಗೊಂಡು ಹೋದ್ರಂತ ರೀ ಕಂದಿಲ್ಲ. ಆಕೆ ಹೆಂಗೆ ಹೊಕ್ಕಾಳಂತ.
ಆ ಮುದಿಗೆ ಬಂದು ಅಪ್ಪಗಳನ್ನ ಕೇಳಿದಾಗ ಅವ್ರ ಮನೆ ದೀಪ ಆರೋದೈತಿ ಅದಕ್ಕೆ ತುಡುಗು ಮಾಡ್ಯಾರ ಅಂದ್ರಂತ. ಅದನ್ನೆಲ್ಲ ಪವಾಡಗಳ ಅಪ್ಪಗಳು ಮಲ್ಲಿಕಾರ್ಜುನ ಅಪ್ಪಗಳು ಈ ಗ್ರಾಮದಲ್ಲಿ ಆ ಭಕ್ತಿ ಜ್ಞಾನ ವೈರಾಗ್ಯವನ್ನು ತಮ್ಮೆಲ್ಲರಿಗೆ ಬೋಧಿಸಿ, ಮತ್ತು ಇನ್ನೆಲ್ಲಿ ಭಕ್ತಿ ಯಾವುದಿದೆ ಅಲ್ಲ, ಇದೇನು ಕೂತಿರಲ್ಲ ಇದೆಲ್ಲ ಮಲ್ಲಿಕಾರ್ಜುನ ಅಪ್ಪಗಳ ಭಕ್ತಿಯ ಒಂದು ಕ್ಷೇತ್ರ. ಅದರಲ್ಲಿ ನೀವು ಕೂತವರೆಲ್ಲ ಭಕ್ತರೇ. ಯಾರು ಭಕ್ತರು ಅಂದರೆ ಸಿದ್ದೇಶ್ವರ ಅಪ್ಪಗಳು ಮತ್ತು ಮಲ್ಲಿಕಾರ್ಜುನ ಅಪ್ಪಗಳ ಪ್ರತ್ಯಕ್ಷ ನೀವು ಮಾಡಿ ಸೇವೆ ಮಾಡಿದಂಥ ಭಕ್ತರು ನೀವು. ಅದ ಒಂದು ಭಾವನೆಯನ್ನು ಪೂಜ್ಯ ಬಸವೇಶ್ವರ ಮಹಾಸ್ವಾಮಿಗಳು ಅವರು ಮಲ್ಲಿಕಾರ್ಜುನ ಅಪ್ಪಗಳು ಬೇರೆ ಅಲ್ಲ, ಸಿದ್ದೇಶ್ವರ ಅಪ್ಪಗಳು ಬೇರೆ ಅಲ್ಲ, ಪೂಜ್ಯ ಬಸವೇಶ್ವರ ಮಹಾಸ್ವಾಮಿಗಳು ಬೇರೆ ಅಲ್ಲ ಅಂತ ಭಾವ ಇಟ್ಕೊಂಡು ಹೋದ್ರಿ ಅಂತಂದ್ರೆ ಈ ಊರು ಯಾವಾಗಲೂ ಒಂದು ಕೈಲಾಸ. ಇದು ಅದಕ್ಕೆ ಯಾವ ಶಬ್ದದಿಂದ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ರೀ. ಇದು ಲಕ್ಷ್ಮಿ ಅದಲ್ಲ, ಲಕ್ಷ್ಮಿನೂ ಅವರ ಅದಕ್ಕೊಂದು ಮಾತು ಬರೀತಾರೆ, ಆವ ಕಾಲದಳು ಬಳಿಕ ಆವ ದೇಶದಳು ಬೇರಾವ ವಸ್ತುವಿನಳು ಬಿಡವೆರಿಯದ ಅತಿ ಮಮತೆ ಆವ ಪರಿಯಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯಳು ಅನುರಾಗವಿಹುದೇ ನಿಜ ಭಕ್ತಿ ಅಂತ ಹೇಳ್ಯಾರ. ಗುರುವಿನ ಮೇಲೆ ಯಾವಾಗಲೂ ನೀವು ಯಾವ ದೇವ್ರು ಇರಲಿ, ನಿಮ್ಮ ಮನೆ ದೇವ್ರದಾವ, ಆ ದೇವರ ಆ ಮನೆ ದೇವರ ಮೇಲೆ ನೀವು ಎಷ್ಟು ಪ್ರೇಮದಿರಲ್ಲ, ನಿಮ್ಮ ಸಂಬಂಧಿಕರ ಮೇಲೆ ಎಷ್ಟು ಪ್ರೇಮದಿರಲಿಲ್ಲ, ಅದಕ್ಕಿಂತಲೂ 10-100 ಪಟ್ಟು ಆ ಗುರುವಿನ ಮೇಲೆ ಪ್ರೇಮ ಇಟ್ರಿ ಅಂತಂದ್ರೆ ಇದು ಭಕ್ತಿಯ ಒಂದು ಕ್ಷೇತ್ರ, ಇದು ಭಕ್ತಿಯ ಗ್ರಾಮ. ಈ ಗ್ರಾಮ ಹಿಂಗೆ ಅಧ್ಯಾತ್ಮದಲ್ಲಿ ಯಾವಾಗಲೂ ಬಂದದ್ರಿ. ಇಲ್ಲಿ ಭಾಳ ಜನ ಮಹಾತ್ಮರು ಬಂದು ಹೋಗ್ಯಾರ, ರಾಜಕೀಯವರು ಸಾಕಷ್ಟು ಜನ ಬಂದಾರ. ಆದರೆ ಇಲ್ಲೆಲ್ಲ ಮಲ್ಲಿಕಾರ್ಜುನ ಅಪ್ಪಗಳು ಸಿದ್ದೇಶ್ವರ ಅಪ್ಪಗಳು ಅವರು ಎಷ್ಟು ಸಲ ಬಂದಾರೋ ಗೊತ್ತಿಲ್ಲ, ಇಲ್ಲೇ ನಿಂತು 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 ಮಲ್ಲಿಕಾರ್ಜುನ ಅಪ್ಪಗಳು ತವರು ಮನೆಯಿಂದ ಅಂದಿರತಕ್ಕಂಥವ್ರ. ಸಿದ್ದೇಶ್ವರ ಅಪ್ಪಗಳು ಅನ್ಕೋ ಅವ್ರು ಯಾವಾಗಲೂ ಕೃಷ್ಣ ಕಿತ್ತೂರ ಅಂತಂದ್ರೆ ಅದ್ರಾಗ ಮಲ್ಲನ್ ನೋಡ್ರಿ ಅಂದ್ರೆ ಯಾವತ್ತು ನಗಸವ್ರು. ಅವ್ರು ನೋಡಿದನಂತಂದ್ರೆ ಅವ್ರು ಒಂದು ಹಾಸ್ಯ ಮಾಡ್ತಿದ್ರು. ಅವಾಗ ಪೈಲ್ವಾನ್ ಬಂದು ಪೈಲ್ವಾನ್ ಅಂತಿದ್ರು, ಇವ್ರು ನಮ್ಮಂಗೆ ಸಣ್ಣದಾರಲ್ರಿ ಅಂದು ಯಾವತ್ತು. ಅದಕ್ಕೆ ಹೇಳಿದ್ರಲ್ಲ ಗುರುಗಳು ಆನಂದವಾಗಿ ಕೃಷ್ಣ ಕಿತ್ತೂರ ಮೇಲೆ ಅಷ್ಟ ಪ್ರೇಮ ಇದ್ದರು. ಮತ್ತು ಉಳಿದ ಕಡೆ ಇಲ್ಲ ಅಂತ ಹಿಂಗೇನು ತಿಳ್ಕೊಬೇಡ್ರಿ. ಈ ಭಾರತ ದೇಶ ಅಷ್ಟಲ್ಲ, ಅವ್ರ ಅಪ್ಪಗಳು ಮಾತಾಡ್ತಿದ್ರು ಈ ಜಗತ್ತಿನನ್ನು ಹೆಂಗೆ ಐತಿ ಅದರ ಭಯದಲ್ಲಿ ಅವ್ರು ತಿಳಿಯಾಗಿತ್ತು ರೀ. ಬರೀ ನಮಗೆ ಹಳ್ಳಿ ಗ್ರಾಮ 4 ಮಂದಿ ಅಂತಲ್ಲ, ಈ ಪ್ರಪಂಚ ಗೌಡ್ರು ಹೇಳಿದ್ರಲ್ಲ ಈ ಜಗತ್ತದ ಪರಿಸ್ಥಿತಿ ಮುಂದೆ ಹೆಂಗೆ. ನಾನು ಕೇಳಿದ್ರು ಕಕ್ಮರಿಯಾಗ ವಾಕಿಂಗ್ ಹೋದಾಗ, ಇನ್ನು 100 ವರ್ಷದಾಗ ಇದು ಹೆಂಗಿರ್ತೈತೆ ಅಂತ ಕೇಳಿದ್ರೆ, ನಿಮ್ಮ ಮಠದವ್ರು ಯಾರು ಮಾತಾಡ್ತಾರೆ ನಿಮ್ಮನ್ನ ಅಂತ ಕೇಳಿದ್ರೆ, ಮಠ ಏನು 100 ವರ್ಷಗಳು ಹೆಂಗಿರ್ತಾವೆ, ಮಠದಾಗ ಯಾರು ಇರ್ತಾರೋ ಏನಿರ್ತೈತಿ, ಅವರು ವಿಚಾರಗಳು ಮುಂದಿನ ಇದ್ದು ರೀ. ಯಾವಾಗಲೂ ಮುಂದೆ ಆಳವಾಗಿ ದೊಡ್ಡ ದೊಡ್ಡ ವಿಚಾರ ಮಾಡ್ತಿದ್ರು ಅಂಥ ಮಹಾತ್ಮರು, ಸಂತರು, ಶರಣರು. ಅವರ ಅಪ್ಪಗಳ ಜೊತೆ ನಾವು 4 ದಿವಸ ಅವರು ಇದ್ದಾಗ ನಾವು ಹುಟ್ಟಿ ಅವ್ರ 4 ಮಾತುಗಳನ್ನು ಕೇಳಿ ಅವರನ್ನು ಕಣ್ತುಂಬ ನೋಡಿ ಅವ್ರಿಗೆ ಉಣಿಸಿದ್ರಲ್ಲ, ಇದರಿಂತಕ್ಕಿಂತಲೂ ಭಕ್ತಿ ಯಾವುದು ಮತ್ತು ಯಾವ ಶ್ರೇಷ್ಠ ನಮ್ಮ ಜಗತ್ತಿನಲ್ಲಿ ಐತಿ. ಅದು ನಾವೆಲ್ಲರೂ ಭಾಗ್ಯವಂತರಂತ ಭಾವಿಸ್ತಾ ಈಗ ಒಂದು ಮಾತು ಹೇಳ್ತೀನಿ ನಿಮಗೆ, ಅದನ್ನ ನೆನಪು ಯಾವಾಗಲೂ ಮರಿಬಾರ್ದು. ಇಷ್ಟು ಏನು ಅದಿರಲ್ಲ ಇಲ್ಲಿ ಬಂದವರು ಬರಲಾರದವರು ಇದು ಯಾರೇ ಇರ್ರಿ, ಸಿದ್ದೇಶ್ವರ ಅಪ್ಪಗಳ ಬಸವೇಶ್ವರ ಸ್ವಾಮಿಗಳು ಅಂತ ನೀವು ನಡ್ಕೊಂಡು ಹೋದ್ರಂದ್ರೆ ನಿಮ್ಮ ಊರು ಯಾವ ಕಾಲಕ್ಕೂ ಬಡತನ ಇರೋದಿಲ್ಲ, ಯಾವ ಕಾಲಕ್ಕೂ ಭಕ್ತಿ ಕೊರತೆ ಆಗೋದಿಲ್ಲ. ಅದೇ ಆ ಗುರುವಿನ ಒಂದು ಶ್ರೇಷ್ಠತೆ ಅಂತ ಭಾವಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಇಲ್ಲಿ ನಮಗೆ ಇವತ್ತು ಕರೆದು ಭಾಳ ದಿವಸ ಬಂದಿದ್ದಿಲ್ಲ ರೀ, ಭಾಳ ದಿವಸ ಆಗಿತ್ತು. ಗೌಡರು ಭಾಳ ದಿವಸ ಅಂತ ಹೇಳಿದ್ರಲ್ಲ, ಇದು ನಮಗೂ ತವ್ರ ಮನೆ ಇದ್ದಂಗೆ ರೀ. ಗೌಡ್ರು ಮ್ಯಾಗ ಬರ್ತಿದ್ದಿರಿ. ಯಾವ ಗುರುಗಳು ಅವ್ರು ಬರೋಕ್ಕಿಂತ ಮೊದಲು ನೋಡೋದು ಹಂಗೆ. ಆದರೂ ಭಾಳ ಒಳ್ಳೆ ಜನ ನಮ್ಮ ಕೂಡ ಇದ್ದ ಮುತ್ಯಾಗಳೆಲ್ಲ ಹೋದರು. ಇನ್ನೂ ಇದಾರ್ರಿ, ಇದಾರಲ್ಲ ಇನ್ನು 70 ವರ್ಷ ಆದವರು ಜಪ ಮಲಿಕ ಗೌಡ್ರು ಹೇಳ್ಯಾರಲ್ಲ, ಜಪ ಮಾಡೋದು, ಜಪ ಏನತ್ ಮಾಡೋದು, ಬೇದ್ರು ಮಾಡೋದು, ಅಂದ್ರೆ ಮಾಡಿದ್ರು, ಬಿಟ್ಟರು ಮಾಡೋದು, ಏನು ಯಾಕೆ ಅನಿವಾರ್ಯಕ್ಕೆ ಅವ್ರ ಮನ್ಯಾಗ ಲಾಗ ಹೋಗಿವ್ರು ಯಾಕೆ ನೀವು ನೋಡೋಕೆ ಹೋಗ್ಬೇಡಿ, ಜಪ ಮಾಡೋದು ಕಣ್ಣು ಮುಚ್ಚಿ ಜಪ ಒಂದು ಮಾಡಿದಂದ್ರೆ ನೀವು ಉದ್ಧಾರಾಗಿ ಹೋಗ್ತೀರಿ. ಜಪಮಾಲಿ ಕೊಟ್ಟವ್ರು ಒಂದು ಪುಸ್ತಕ ಕೊಟ್ಟರಿ, ಕಣ್ಣು ಕಾಣಿಸ್ರೆ ಪುಸ್ತಕ ಹೋದ್ರಿ, ಕಾಣಿಸ್ತಾ ಇದ್ರೆ ಇದಾವಲ್ಲ ಕೊಳನ್ ತಕ್ಕೊಳ್ಳೋದು. ನೀವು ಮನೆಯವ್ರು ತಗೊಂಡು ಯಾರು ಕೊಳನ ಮುದುಕೊಳ್ಳೋದು ಹಾಕೋರಿ ಬೇಡ, ಮುದುಕರ್ದು ಅವ್ರು ಹುಡುಗರು ಬೇರ್ಕಿರ್ತಾವ್ರು ತೊಗೊಂಡು ಹೋದೋ ಅಂದ್ರೆ ಮತ್ತು ಅವ್ರು ಪಾಡ ಹತ್ತನ್ನು ಹಿಂಗಾಗಬಾರ್ದು. ಮುತ್ಯ ಅಜ್ಜ ಅವ್ರಿಗೆ ಕೊಟ್ಟದ ಅವ್ರ ಕೊರಳೊಳಗೆ ಜಪಮಾಲಿ ಇರಲಿ, ಅವ್ರ ಹತ್ತಿರ ಅವ್ರ ಪುಸ್ತಕ ಇರಲಿ, ಅವ್ರ ದೇವರಂತ ನೀವು ಸೇವಾ ಮಾಡಿರಿ. ಮಾತೃದೇವೋಭವ ಪಿತೃದೇವೋಭವ ಅಂತ ಉಪನಿಷತ್ನಲ್ಲಿ ಬರೀತಾರೆ. ತಾಯಿ ತಂದಿನೇ ದೇವರ. ಯಾರದಾರಲ್ಲ ಅವ್ರು ವಯಸ್ಸಾದವರು, ಅವ್ರ ಸನ್ಯಾಸಿಯಾಗಿ ಇನ್ನೆಲ್ಲಿ ಹೋಗೋಕ್ಕಾಗೋದಿಲ್ಲ, ಅದು ಭಾಳ ಕಷ್ಟ ಜೀವನ. ತಾವೆಲ್ಲರೂ ಅವ್ರ ಮಕ್ಕಳದಿರಿ, ಮೊಮ್ಮಕ್ಕಳದಿರಿ, ಅವ್ರ ಸಂಬಂಧಿಕರದಿರಿ, ಅವ್ರನ್ನ ಜಾಯ್ಕ್ ಮಾಡಿರಿ, ಅವ್ರಿಗೆ ಊಟ ಕೊಡ್ರಿ, ಅವ್ರನ್ನ ರಕ್ಷಣೆ ಮಾಡಿರಿ, ಅವ್ರ ದೇವ್ರಂತ ಭಾವಿಸ್ಕೊಂಡು ಮಾಡಿರಿ ಅಂತಂದ್ರೆ ನಿಮಗೆ ಅವರು ನಿಮ್ಮ ಮಕ್ಕಳು ಮುಂದೆ ಹಂಗೆ ನೋಡ್ತಾವೆ. ನೀವು ಅಪರಾಧ ಮಾಡಿದ್ರೆ ನಿಮ್ಮ ಮಕ್ಕಳು ಎಲ್ರಿ ನಿಮ್ಮನ್ನು ಬಿಟ್ಟು ಹೋಗೇ ಬಿಡ್ತಾರೋ, ನಿಮ್ಮನ್ನ ಎಲ್ರಿ ಅನಾಥಾಶ್ರಮಕ್ಕೆ ಹಾಕೋದು ಬರ್ತದೆ ರೀ. ಅದಕ್ಕಾಗಿ ಅಜ್ಜಿ ಏನು ಇಲ್ಲಿ ಬಂದು ಕೂತು ಹೋಗ್ಯಾರಲ್ಲ, ಅವ್ರಿಗೆ ಅಷ್ಟೇ ಅಲ್ಲ, ಇಲ್ಲಿ ಬರಲಾರ್ದವ್ರನ್ನೂ ನೀವೆಲ್ಲರೂ ಜಾಯ್ಕ್ ಮಾಡ್ಬೇಕಂತ ಭಾವಿಸ್ತಾ ನಿಮ್ಮೆಲ್ಲರನ್ನೂ ನೋಡಿ ನಮ್ಗೆ ಭಾಳ ಸಂತೋಷ ಆಗ್ಯದ ರೀ. ಅದ್ರಾಗಿ ಸಂಗೀತಗಾರರು ಎಷ್ಟು ಚಂದ ಹಾಡಿದ್ರಿ, ಅವ್ರನ್ನ ಯಾರೂ ಹೇಳಲಿಲ್ಲ. ಹುಡುಗರು ನೋಡಿ ನನಗೆ ಎಷ್ಟು ಹಾಡಂಗೆ ಕೇಳ್ಬೇಕು ಅನಿಸ್ತಿತ್ತು ರೀ.
ಎಷ್ಟು ಸುಂದರವಾಗಿ ಹಾಡ್ತಾರೆ. ಅವರು ಮಲ್ಲಪ್ಪನ ಅದಕ್ಕೆಲ್ಲ ಮಾಸ್ತರ. ಆ ತಬಲಾಜಿ ಒಬ್ಬರು ಬಂದಾರ. ಇಲ್ಲೆಲ್ಲ ಸಂಚಾಲಕರು ಭಾಳ ಚಲೋ ಚಂದ ಮಾತಾಡ್ತಾರೆ ರೀ. ಅವರ ಭಾಷಣ 2 ತಾಸು ಮಾಡಿದ್ರೆ ಬೇಸರ ಆಗಂಗಿಲ್ಲ. ಚಲೋ ಮಾತಾಡೋರು ಇದ್ರು ಅಂತಂದ್ರೆ ಸಂಚಾಲಕರು, ಈ ಗ್ರಾಮಸ್ಥರು, ಹಿರಿಯರು, ಈ ಸ್ಟೇಜಿನ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರು, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನೇ 2 ಮಾತಿಗೆ ನಾವು. ಕೃಷ್ಣ ಕಿತ್ತೂರಿನ ಯುವ ಬಳಗದ ವತಿಯಿಂದ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಒಂದು ಸತ್ಕಾರವನ್ನು ಇಟ್ಕೊಂಡಿದ್ದಾರೆ. ಅದನ್ನು ಕೃಷ್ಣ ಕಿತ್ತೂರಿನ ಸಮಸ್ತ ಯುವ ಬಳಗ ಗುರುದೇವಾಶ್ರಮದ ಯಾವತ್ತೂ ಕಾರ್ಯಕ್ರಮದಲ್ಲಿ ಮುಖ್ಯವಾಹಿನಿಯಲ್ಲಿ ನಿಂತುಕೊಂಡು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಕೃಷ್ಣ ಕಿತ್ತೂರಿನ ಯುವ ಬಳಗದ ವತಿಯಿಂದ ನಮ್ಮ ವಿಜಯಪುರದ ಜನನಾಯಕರಾಗಿರುವಂಥ ಜನಪ್ರಿಯ ಶಾಸಕರಾಗಿರುವಂಥ ಬಸನಗೌಡ ಪಾಟೀಲ್ರಿಗೆ ಗೌರವಪೂರ್ಣವಾದಂಥ ಸತ್ಕಾರ. ಅವರು ಇನ್ನಷ್ಟು ಈ ಭಾಗದ ಕಣ್ಮಣಿಯಾಗಿ, ರೈತರ ಕಣ್ಮಣಿಯಾಗಿ, ಜನನಾಯಕರಾಗಿ, ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ರೈತರ ನಾಡಿ ಮಿಡಿತವನ್ನು ಅರಿಯಲಿ ಅನ್ನುವಂಥ ಸದಾಶಯವನ್ನು ಇಟ್ಟುಕೊಂಡಿರುವಂಥ ಸಮಸ್ತ ಈ ಕೃಷ್ಣ ಕಿತ್ತೂರಿನ ಯುವ ಬಳಗದ ವತಿಯಿಂದ ಬಸನಗೌಡ ಪಾಟೀಲ್ರಿಗೆ ಗೌರವದ ಒಂದು ಸತ್ಕಾರ. ಬಡವರ, ದೀನರ, ದಲಿತರ, ಶೋಷಿತರ ಧ್ವನಿಯಾಗಿ ಗಟ್ಟಿಯಾಗಿ ನಿಂತುಕೊಂಡು ವಿಧಾನಸಭೆಯಲ್ಲಿ, ಶಾಸನ ಸಭೆಯಲ್ಲಿ ಮಾತನಾಡುವವರು ಅಂತಂದ್ರೆ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ರು. ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆ. ಅವರು ಪಕ್ಷಾತೀತವಾಗಿ ರಾಜಕಾರಣವನ್ನು ಹೊರತುಪಡಿಸಿ ಗುರುತಿಸಿಕೊಂಡು ಸಾಕಷ್ಟು ಅಭಿಮಾನಿಗಳನ್ನ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಗೌಡ ಕಾಡನ್ನು ಬೆಳೆಸೋಣ, ನಾಡನ್ನು ಉಳಿಸೋಣ, ಬನ್ನಿರಣ್ಣ ಬನ್ನಿರಿ ನೀವೆಲ್ಲ, ಬನ್ನಿರಕ್ಕ ಬನ್ನಿರಿ ನೀವೆಲ್ಲ. ಈಗ ಕೊನೆಯ ಕಾರ್ಯಕ್ರಮ. ತಾವೆಲ್ಲರೂ ಎದ್ದು ನಿಂತ್ಕೊಳ್ರಿ. ಅವಿರಂಕರವಾವಹೈ ತೇಜಸ್ವಿನಾವಧೀತಮಸ್ತು